ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ 28 ಮತ್ತು 29ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮುಖ್ಯಸ್ಥರನ್ನಾಗಿ ನೇಮಕವಾದ ಮಹಿಳೆ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್, ನೀನಾ ಸಿಂಗ್ ಈಸ್ ದ ರೈಟ್ ಆನ್ಸರ್. ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥ ಆಯ್ತಾ? ನೋಡಿ, ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮಾಡಿರ್ತಕ್ಕಂಥ ಸಾಧನೆ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್, ಐದರ್ KPSC ಆರ್ KSP ಆರ್ KE. ಅರ್ಥ ಆಯ್ತಾ? ಯಾವುದೇ ಎಕ್ಸಾಮಿನೇಷನ್ ಇರಲಿ ಅವುಗಳಿಗೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಟಾಪಿಕ್, ಅರ್ಥ ಆಯ್ತಾ? ಸೊ ಇವತ್ತೈದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ, 3 ಕೇಂದ್ರೀಯ ಭದ್ರತಾ ಪಡೆಗಳ ನೂತನ ಮುಖ್ಯಸ್ಥರಾಗಿ ನೇಮಕ ಅಂತ ಪ್ರಶ್ನೆ ಕಾಣಿಸಿಕೊಂಡಿದೆ. ನೋಡಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಪಷ್ಟತೆಯನ್ನು ಕೊಡ್ತೀನಿ. ಈಗಾಗಲೇ ನಿಮಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳಿಗೆ ಬಗ್ಗೆ ನಾನು ಡೆಪ್ತ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂದ್ರೆ ಏನು, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅನ್ನ ಅದನ್ನು ಯಾರು ರೆಗ್ಯುಲೇಟ್ ಮಾಡ್ತಾರ, ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರ್ತಾವ, ಎಷ್ಟಿದಾವೆ ಅಂತಕ್ಕಂಥದ್ದು ನಾನು ಡೆಪ್ತ್ ಆಗಿ ಮಣಿಪುರದು ಏನೋ ಒಂದು ಇಶ್ಯೂ ನಡೆದಿತ್ತು ಆ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂದರೆ, ಯಾವ ಸೆಂಟ್ರಲ್ ಪೊಲೀಸ್ ಫೋರ್ಸ್ಗಳಿಗೆ ಮುಖ್ಯಸ್ಥರನ್ನ ನೇಮಕ ಮಾಡಿದ್ದಾರೆ ಮತ್ತು ಅವುಗಳ ಬಗ್ಗೆನೇ ಮಾತ್ರ ನಾವೇನು ಮಾಡೋಣ, ಫೋಕಸ್ ಮಾಡೋಣ. ನೋಡಿ, ಮಣಿಪುರದ ಒಂದು ಕೇಡನ್ನ ಓರ್ವ ಮಹಿಳೆ ಸೇರಿ 3 IPS ಅಧಿಕಾರಿಗಳನ್ನ ಕೇಂದ್ರೀಯ ಭದ್ರತಾ ಪಡೆಗಳ ಮುಖ್ಯಸ್ಥರನ್ನಾಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳು ಏನಿದಾವೆ ಅವುಗಳ ಒಂದು 3 ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳ ಒಂದು ಮುಖ್ಯಸ್ಥರನ್ನ ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಆ 3ರಲ್ಲಿ ಒಂದು ವಿಶೇಷತೆಯನ್ನು ಕ್ರಿಯೇಟ್ ಆಗಿದೆ. ಏನು ವಿಶೇಷತೆ ಅಂದರೆ, ನೀನಾ ಸಿಂಗರನ್ನ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದ್ದು ಈ ಹುದ್ದೆಗೇರಿದ ಮೊದಲ ಮಹಿಳೆ ಎನಿಸಿಕೊಂಡಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಆದ್ದರಿಂದ ನಾನು ಕೂಡ ಇದರ ಮೇಲೆ ಪ್ರಶ್ನೆಯನ್ನು ತಮಗೆ ಕೇಳಿದ್ದೀನಿ. ಅರ್ಥಾತ್ ಏನು ಇಂಪಾರ್ಟೆಂಟ್ ಅಂದರೆ, ದಟ್ ಈಸ್ CISF, ಸೆಂಟ್ರಲ್ ಆರ್ಮ್ ಇದಂದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತ ಹೇಳ್ತೀವಿ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಒಂದು ಮುಖ್ಯಸ್ಥರಾಗಿ ನೀನಾ ಸಿಂಗ್ ಅವರು ಆಯ್ಕೆಯಾಗಿದ್ದು, ಇದರ ಮುಖಾಂತರ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ CISFನ ಮಹಿಳಾ ಮುಖ್ಯಸ್ಥರನಾಗಿ ಆಯ್ಕೆಯಾಗಿದ್ದು ಈ ಮಹಿಳೆ ಅಂತ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ತದನಂತರದಲ್ಲಿ ಅನೀಸ್ ದಯಾಳ್ ಸಿಂಗ್ ಅವರನ್ನ CRPFನ ಒಂದು ನೂತನ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ರಾಹುಲ್ ಅಂತಕ್ಕಂಥವರಿಗೆ ಇಂಡೋ ಟಿಬೆಟಿಯನ್ ಗಡಿ ಭದ್ರತಾ ಪಡೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. 3 ಪಡೆಗಳು, ಒಂದು CRPF, ತದನಂತರದಲ್ಲಿ ITBT, ಇನ್ನೊಂದು ಯಾವುದಂದ್ರೆ ಅದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ. ಈ 3 ಪಡೆಗಳ ಮುಖ್ಯಸ್ಥರನ್ನ ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಅವ್ರು ಯಾರು ಅಂತ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಇಷ್ಟೇ ಸಾಲದು, ಇಷ್ಟೇ ಹೋದರೆ ನಮ್ಮ ಎಕ್ಸಾಮ್ನಿಗೆ ಇನ್ನೂ ಏನು ಕೇಳ್ತಾರೆ ಅಂದರೆ ಅದು ಹಿನ್ನೆಲೆ ಇನ್ಫಾರ್ಮೇಷನ್ ಕೂಡ ಕೇಳ್ತಿರ್ತಾರ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಲಿ ಅಂದರೆ ನ್ಯೂಸು ಅಪರಿಪೂರ್ಣವಾಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ದಟ್ ಇಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ. ಈ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು ಗೃಹ ವ್ಯವಹಾರಗಳ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂದರೆ, ತಮ್ಮ ತಲೆಯಲ್ಲಿ ಒಂದು ಫ್ಯಾಕ್ಟ್ ಗೊತ್ತಿರಲಿ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳು ಏನಿದಾವೆ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳು ಎಲ್ಲವೂ ಏನಂದರೆ ಗೃಹ ಸಚಿವಾಲಯದ ಅಡಿಯಲ್ಲೇ ಬರ್ತಾವ. ಕೇವಲ ಒಂದು ಎಕ್ಸೆಪ್ಷನ್ ಇದೆ, ಏನಂದರೆ ಅಸ್ಸಾಂ ರೈಫಲ್ಸ್ ಅಂತಕ್ಕಂಥದ್ದು. ಇದು 2 ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, ಒಂದು ಗೃಹ ಸಚಿವಾಲಯ, ಇನ್ನೊಂದು ಯಾವುದಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿ. ದಿಸ್ ಡಿಸ್ಟಿಂಗ್ವಿಶ್ಮೆಂಟ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನು ತದನಂತರದಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಇದು ಒಂದಾಗಿದೆ. ಅರ್ಥ ಆಯ್ತಾ? ನಾನು ಪ್ರೀವಿಯಸ್ ಮ್ಯಾಗಝಿನ್ಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಗಳನ್ನು ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಎಷ್ಟಿದಾವೆ, ಯಾವಿದಾವೆ ಅಂತಕ್ಕಂಥದ್ದು. ಸೊ ಈಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದ್ದು 1969. ಇದು ದೇಶದ ಕೈಗಾರಿಕಾ ಘಟಕಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ. ಅರ್ಥ ಆಯ್ತಾ? ಕೈಗಾರಿಕಾ ಘಟಕಗಳಿಗೆ ಭದ್ರತೆಯನ್ನು ಒದಗಿಸುವುದಾದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಯಾವುದಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ. ದಟ್ ಇಸ್ CRPF ಅಂತ ಹೇಳ್ತೀವಿ. ಇದರ ಒಂದು ಪ್ರಾಥಮಿಕ ಪಾತ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ದಂಗೆಯನ್ನು ಎದುರಿಸಲು ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಹಾಯ ಮಾಡುತ್ತದೆ. ಅರ್ಥ ಆಯ್ತಾ? ಇಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಏನು ಮಾಡ್ತಾವಂದ್ರೆ 2 ಕಾರ್ಯಗಳನ್ನು ಮಾಡ್ತಾವಂತ ಗೊತ್ತಾಗುತ್ತೆ. ಏನಂದ್ರೆ, ಒಂದು ದೇಶದ ಬೌಂಡ್ರಿಯನ್ನು ಕಾವಲು ಮಾಡೋದು, ದೇಶದ ಬೌಂಡ್ರಿಯನ್ನು ಸೆಕ್ಯೂರ್ ಮಾಡೋದ್ರಲ್ಲಿ ಕೂಡ ಒಂದು ಸಹಾಯ ಮಾಡ್ತಾವ. ತದನಂತರದಲ್ಲಿ ಇನ್ನೊಂದು ಏನಂದ್ರೆ, ಇಫ್ ಸಪೋಸ್ ಎನಿ ಲ್ಯಾಂಡ್ ಆರ್ಡರು ಒಂದು ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸ್ಟೇಟಲ್ಲಿ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಯೂನಿಯನ್ ಟೆರಿಟರಿಯಲ್ಲಿ ಹಾಳಾದರೆ ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಟೇಟ್ಗೆ ಒಂದು ಪೊಲೀಸ್ಗೆ ಹೆಲ್ಪ್ ಮಾಡೋಕ್ಕೆ
ಮತ್ತು ಅಲ್ಲಿರ್ತಕ್ಕಂಥ ಲ್ಯಾಂಡ್ ಆರ್ಡರ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಈ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಇದು 1939ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದಾಗ ಕ್ರೌನ್ ರೆಪ್ರೆಸೆಂಟೇಟಿವ್ ಆಫ್ ಪೊಲೀಸ್ ಅಂತ ಹೇಳಲಾಗ್ತಾ ಇತ್ತು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ಗೆ. ಮುಂದೆ ಏನಾಯ್ತು ಅಂದ್ರೆ ಇದರ ಹೆಸರನ್ನ ಬದಲಾವಣೆ ಮಾಡಿದ್ರು. ಏನಂತ ಬದಲಾವಣೆ ಮಾಡಿದ್ರು ಅಂದ್ರೆ CRPF ಅಂತ ಪ್ರಸ್ತುತವಾಗಿ ಏನಿದೆ ಆ ಹೆಸರನ್ನ ನೀಡಲಾಯಿತು. ಯಾವಾಗ ಅಂದ್ರೆ 1949 ಡಿಸೆಂಬರ್ 28ರಂದು. ಅರ್ಥ ಆಯ್ತಾ? ಇದನ್ನು ಕೂಡ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡುತ್ತಂದ್ರೆ ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ಹೇಳ್ತೀವಿ. ಸೊ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂದ್ರೆ ಇದು ITBT ಅಂತ ಹೇಳ್ತೀವಿ. ಇದನ್ನು ಕೂಡ ಒಂದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ಗಳಲ್ಲಿ ಕೂಡ ಇದು ಒಂದು ಟಿಬೆಟ್ ಸ್ವಾಯತ್ತ ಪ್ರದೇಶದ ಗಡಿಯಲ್ಲಿ ಇದು ನಿಯೋಜಿಸಲಾಗಿದೆ. ತಮ್ಮೆಲ್ಲರೂ ಗೊತ್ತಿದೆ ಅಂದ್ರೆ ಭಾರತ ಏನ್ ಮಾಡಿದೆ ಅಂದ್ರೆ ಚೀನಾ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಸೊ ಈಸ್ಟರ್ನ್ ಪಾರ್ಟ್ ಅಲ್ಲಿ ಹಚ್ಕೊಂಡಿದೆ, ತದನಂತರದಲ್ಲಿ ವೆಸ್ಟರ್ನ್ ಪಾರ್ಟ್ದಲ್ಲಿ ಕೂಡ ಏನಂದ್ರೆ ಹಚ್ಕೊಂಡಿದೆ. ಅಂದ್ರೆ ಅದರ ಗಡಿಯನ್ನು ಈಸ್ಟರ್ನ್ ಪಾರ್ಟ್ ಮತ್ತು ವೆಸ್ಟರ್ನ್ ಪಾರ್ಟ್ ಅಂತ ಹೇಳಲಾಗುತ್ತೆ. ಸೊ ಭಾರತದ ಗಡಿಯೊಂದಿಗೆ ಚೀನಾ ಏನು ಹತ್ಕೊಂಡಿದೆ, ಆ ಚೀನಾ ಮತ್ತು ಭಾರತ ಮಧ್ಯದಲ್ಲಿ ಇರ್ತಕ್ಕಂಥ ಗಡಿಯನ್ನು ಸೆಕ್ಯೂರ್ ಮಾಡೋಗೋಸ್ಕರ ಸ್ಪೆಷಲ್ ಆಗಿರ್ತಕ್ಕಂಥ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅನ್ನ ಇಂಡಕ್ಟ್ ಮಾಡಲಾಗಿದೆ. ದಟ್ ಈಸ್ ದ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅನ್ನ 1962 ಯು ನೋ ದ್ಯಾಟ್ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಯುದ್ಧ ನಡೆಯಿತು. ಆ ಯುದ್ಧದ ಪರಿಣಾಮವಾಗಿ ಇನ್ನೂ ಹೆಚ್ಚಿನ ನಾವು ಸೆಕ್ಯೂರ್ ಮಾಡುವ ಒಂದು ಪರಿಜ್ಞಾನ ನಮಗೆ ಅವಾಗ ಉಂಟಾಯಿತು. ಅದಕ್ಕೋಸ್ಕರ ನಾವೇನಂದ್ರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅನ್ನ ಸ್ಥಾಪನೆ ಮಾಡಿದ್ವಿ. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದನ್ನು ಕೂಡ ಗೊತ್ತಿರಲಿ, ಇಂಪಾರ್ಟೆಂಟ್. ಇನ್ನು ಇದೇ ತರನಾಗಿ ತಮಗೆ ಯಾರಿಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಮತ್ತು ಮ್ಯಾಗಝಿನ್ಸ್ಗಳನ್ನು ಬೇಕು ಅಂದರೆ ಮ್ಯಾಗಝಿನ್ ಅನ್ನು ನಿಮಗೆ PDF ಫಾರ್ಮ್ಯಾಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಇದು ಸ್ಪಷ್ಟತೆ ಇರಲಿ, ನೀವೆಲ್ಲಿ ಬೇಕಾದಲ್ಲಿ ಪ್ರಿಂಟ್ ತೆಗೆಸಬಹುದು. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವಂಬರ್ 30ವರೆಗೆ 440 ಆಗುತ್ತೆ. 2022 ಜಾನ್ ಟು ನವಂಬರ್ 30ವರೆಗೆ ಎಷ್ಟಾಗುತ್ತೆ ಅಂದರೆ ಟೋಟಲ್ 880 ಆಗುತ್ತೆ. ನಿಮಗೆ ಡಿಸ್ಕೌಂಟ್ ಆಗಿ 780 ಅಲ್ಲಿ ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟನ್ನು ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟಲ್ಲಿ ಅಥವಾ ನಿಮಗೇನಂದರೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಸಾಫ್ಟ್ ನಥಿಂಗ್ ಬಟ್ PDF ಫಾರ್ಮ್ಯಾಟ್ ಪ್ರೊವೈಡ್ ಮಾಡ್ತೀವಿ ಅಂತ ಅರ್ಥ. ನೋಡ್ರಿ, ಸೆನ್ಸೆಕ್ಸ್ ಸೂಚ್ಯಂಕ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು, ಸಂಸ್ಥೆ ಅಥವಾ ಮಾರುಕಟ್ಟೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ BSE ಅಂತಾನೆ ಹೇಳ್ತೀವಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಅದು. ಅರ್ಥ ಆಯ್ತಾ? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾಡುತ್ತೆ, ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ. ಸೊ ಆ ಸೂಚ್ಯಾಂಕ ಯಾವುದಂದ್ರೆ BSE ಅಂತ ಹೇಳಲಾಗುತ್ತೆ. ಸೊ ಇದ್ರ ಮೇಲೆ ಇವತ್ತೇ ಯಾಕೆ ಪ್ರಶ್ನೆಯನ್ನು ಕೇಳಲಾಗದಂದ್ರೆ ನೋಡಿ, ಸೆಬಿಯು 2024 ಜನವರಿ 17ರಿಂದ BSE ಲಿಮಿಟೆಡ್ನ ಅಧ್ಯಕ್ಷರಾಗಿ ಪ್ರಮೋದ್ ಅಗರ್ವಾಲ್ ಅವರನ್ನ ನೇಮಕ ಮಾಡಿದೆ. ಅರ್ಥ ಆಯ್ತಾ? ಇಲ್ಲಿ ಸೆಬಿ ಅಂತಕ್ಕಂಥದ್ದು ನೇಮಕ ಮಾಡಿದೆ. ಎದರದು? BSE ಲಿಮಿಟೆಡ್ ಅನ್ನ ಒಂದು ಅಧ್ಯಕ್ಷರನ್ನಾಗಿ. ಯಾರನ್ನು? ಪ್ರಮೋದ್ ಅಗರ್ವಾಲ್ ಅನ್ನೋನು. ಅರ್ಥ ಆಯ್ತಾ? ಹಾಗಾದ್ರೆ BSE ಇಲ್ಲಿ ಸೆಬಿಯ ಹಸ್ತಕ್ಷೇಪ ಏಕೆ ಅಂತಕ್ಕಂಥದ್ದು ನೋಡ್ರಲ್ಲಿ. ಇಲ್ಲಿ ಏನಂದ್ರೆ ಸೆಬಿ ಹಸ್ತಕ್ಷೇಪ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇದ್ರ ಹಸ್ತಕ್ಷೇಪ ಯಾಕಿದೆ ಅಂದ್ರೆ ಈ ಒಂದು ಸೆಬಿ ಏನು ಮಾಡುತ್ತಂದ್ರೆ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ, ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ PCಯಲ್ಲಿ ಬಂಡವಾಳ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಯಾವ್ದು ಬರುತ್ತೆ? ಇಲ್ಲಿ ಮನಿ ಮಾರ್ಕೆಟ್ ಅನ್ನೋದು ಬರುತ್ತೆ. ಮನಿ ಮಾರ್ಕೆಟ್, ತದನಂತರದಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡೋದು RBI, ಮನಿ ಮಾರ್ಕೆಟ್. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದಂದ್ರೆ ಅದು ಸೆಬಿ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಯಾಪಿಟಲ್ ಮಾರ್ಕೆಟದ ಒಂದು ಭಾಗವಾಗಿ BSE, ತದನಂತರದಲ್ಲಿ ಯಾವುದಿದಾವೆ NSE ಇದೆ, ತದನಂತರದಲ್ಲಿ INX ಅಂತಕ್ಕಂಥದ್ದು ಇದೆ. ಸೊ ಇವೆಲ್ಲವನ್ನ ನಿಯಂತ್ರಣ ಮಾಡೋದು ಯಾವ್ದು ಮಾಡುತ್ತಂದ್ರೆ ಸೆಬಿ ಮಾಡುತ್ತೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ಅದಕ್ಕೆ ಸೆಬಿ ಏನ್ ಮಾಡಿದೆ, ಆಯ್ಕೆ ಮಾಡಿದಾರನ್ನ ಪ್ರಮೋದ್ ಅಗರ್ವಾಲ್ ಅವರನ್ನ. BSE ಒಂದು ಪ್ರಸ್ತುತ ಅಧ್ಯಕ್ಷರಾದ ಸುಭಾಷ್ ಶಿವರತನನ್ನ ಮುಂದ್ರಾ ಅವರು ಅಧಿಕಾರಾವಧಿ 2024 ಜನವರಿ 16ರಂದು ಮುಕ್ತಾಯಗೊಳ್ಳಲಿದೆ. ಅರ್ಥ ಆಯ್ತಾ? ಇದಕ್ಕಿಂತ ಮುಂಚಿತವಾಗಿ ಸುಭಾಷ್ ಶಿವರತನ್ ಅಂತಕ್ಕಂಥವ್ರು ಒಂದು ಇದ್ರು. ಸೊ ಇವರ ಅಧಿಕಾರಾವಧಿ ಏನಾಗಿದೆ, ಮುಕ್ತಾಯವಾಗಿದೆ. ಸೊ ಅದಕ್ಕೆ ಅಧಿಕಾರಾವಧಿ ಮುಕ್ತಾಯವಾದ್ರೆ ಒಬ್ಬರಿಗೆ ನೇಮಕ ಮಾಡ್ಬೇಕಲ್ವಾ? ಪ್ರಮೋದ್ ಅಗರ್ವಾಲ್ ನೇಮಕ ಮಾಡಲು ಸಿದ್ಧವಾಗಿದ್ದಾರೆ. ಯಾರು? ಸೆಬಿ ಏನ್ ಮಾಡಿದೆ, ಅದ ರೆಕಮೆಂಡೇಶನ್ ಮಾಡಿರ್ತಕ್ಕಂಥದ್ದು. ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಸ್ಥಾಪನೆ ಆಗಿದ್ದು 1875ರಲ್ಲಿ ಸ್ಥಾಪನೆ ಆಗಿದೆ. ಇದು ಏಷ್ಯಾದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಮುಂಬೈನ ಒಂದು ದಲಾಲ್ ಸ್ಟ್ರೀಟ್ ಅಲ್ಲಿ ಕಂಡು ಬರುತ್ತೆ. ಇದರ ಒಂದು ಸ್ಥಾಪಕರು ಯಾರಾದ್ರೆ ಪ್ರೇಮ್ ಚಂದ್ ರಾಯ್ ಚಂದ್ ಅಂತಕ್ಕಂಥವ್ರು ಇದರ ಸ್ಥಾಪಕರಾಗಿದ್ರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ತದನಂತರದಲ್ಲಿ ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ನಿಮಗೆ ನಿಫ್ಟಿ ಇದು ಬರುತ್ತೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನು ಕೂಡ ಗೊತ್ತಿರಲಿ ನಿಮಗೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೇನು ಮಾಡುತ್ತೆ ಅಂದ್ರೆ ನಿಫ್ಟಿ ಅಂತಕ್ಕಂಥ ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ. ಸೊ ನಿಫ್ಟಿ ಅಂದ್ರೆ ನಿಫ್ಟಿ 50 ಅಂತಾನು ಕರೀತಾರ, ನಿಫ್ಟಿ ಅಂತಾನು ಕೂಡ ಕರೀತಾರ.
ನಿಫ್ಟಿ 50 ಅಂದರೆ 50 ಕಂಪನಿಗಳನ್ನು ಪರಿಗಣಿಸಿ ಸೂಚ್ಯಂಕವನ್ನು ಬಿಡುಗಡೆ ಮಾಡೋದು ನಿಫ್ಟಿ. ಈ ನಿಫ್ಟಿ ಸೂಚ್ಯಂಕ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಇನ್ನು ಸೆನ್ಸೆಕ್ಸ್ ಅಂತಕ್ಕಂಥದ್ದು, ಸೆನ್ಸೆಕ್ಸ್ ಅಂತಕ್ಕಂಥ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡೋ ಸಂಸ್ಥೆ ಯಾವುದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಭಾರತದಲ್ಲಿ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದಂದ್ರೆ ಅದು NSE ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಇನ್ನೊಂದು ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತ ಬರುತ್ತೆ, INX ಅಂತಕ್ಕಂಥದ್ದು. ಸೊ ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದ್ರೆ ಗುಜರಾತಿನ ಒಂದು ಅಹಮದಾಬಾದ್ನಲ್ಲಿ ಕಂಡು ಬರುತ್ತೆ. ಯಾವುದು INX, ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ಗೊತ್ತಿರಬೇಕು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ತದನಂತರದಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, INX, ನಿಫ್ಟಿ ಯಾರು ಬಿಡುಗಡೆ ಮಾಡ್ತಾರ, ಸೆನ್ಸೆಕ್ಸ್ ಯಾರು ಬಿಡುಗಡೆ ಮಾಡ್ತಾರ ಅಂತಕ್ಕಂಥ ಮಾಹಿತಿ ಇರಬೇಕು. ಬಿಕಾಸ್ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಮೊದಲನೇ ಆಪ್ಷನ್ NSO ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ NSO, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಹೇಳ್ತೀವಿ. ಸೊ ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ. ಸೊ ಅದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ ನಿಮ್ಮ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಕಾಣಿಸ್ಕೊಂಡಿದೆ ಅಂತ, ಸ್ಥಿರತೆ ಕಾರಣದ ಹಣದುಬ್ಬರ ಗ್ರಾಹಕ ಬೆಲೆ ಏರಿಕೆ ಅಂತ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ನೋಡ್ರಿ ಫಸ್ಟ್ ಏನಂದ್ರೆ ಇಲ್ಲಿ ಒಂದು ಪದ ಕಾಣಿಸ್ತಾ ಇದೆ ಹಣದುಬ್ಬರ. ಸೊ ಹಣದುಬ್ಬರ ಅಂದ್ರೆ ಏನಂತ ಹೇಳ್ತೀವಿ ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಏನ್ ಹೇಳಿ ಇನ್ಫ್ಲೇಷನ್. ಇನ್ಫ್ಲೇಷನ್ಗೆ ನಾವು ಕನ್ನಡದಲ್ಲಿ ಹಣದುಬ್ಬರ ಅಂತ ಹೇಳ್ತೀವಿ. ಸೊ ಹಣದುಬ್ಬರದಲ್ಲಿ ಏನಾಗುತ್ತಂದ್ರೆ ಸತತವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಏನಾಗ್ತಾ ಇರುತ್ತೆ, ಏರಿಕೆ ಆಗ್ತಾ ಇರುತ್ತೆ. ಸೊ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಏರಿಕೆ ಆಗಿದ್ರೆ ಪಾಯಿಂಟ್ಸ್ ಗೊತ್ತಿರಲಿ, ನಾನು ನಿಮ್ಗೆ ಪಾಯಿಂಟ್ ವೈಸ್ ಹೇಳ್ತಾ ಇದೀನಿ. ಅಂದ್ರೆ ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗುತ್ತಂದ್ರೆ ಸೇವೆಗಳ ಮೌಲ್ಯ, ನಾನು ಮೌಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರಕು ಮತ್ತು ಸೇವೆಗಳ ಮೌಲ್ಯ ಹೆಚ್ಚಾಗುತ್ತೆ. ತದನಂತರದಲ್ಲಿ ಇಲ್ಲಿ ಮನಿ ವ್ಯಾಲ್ಯೂ, ಅರ್ಥ ಆಯ್ತಾ, ಹಣದ ಮೌಲ್ಯ ಏನಾಗುತ್ತಂದ್ರೆ ಕಡಿಮೆ ಆಗುತ್ತೆ. ನಾನಿಲ್ಲಿ ಪ್ರಮಾಣ ಹೇಳ್ತಾ ಇಲ್ಲ, ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ, ಗೊತ್ತಿರಲಿ. ಈ ಹಣದುಬ್ಬರವನ್ನ ನಿಯಂತ್ರಣ ಮಾಡೋರು ಯಾರಂದ್ರೆ ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ರೆಕಮೆಂಡೇಶನ್ ಮೇರೆಗೆ RBI ಏನ್ ಮಾಡುತ್ತೆ, ಹಣದುಬ್ಬರವನ್ನ ನಿಯಂತ್ರಣ ಮಾಡುತ್ತೆ. ಹಣದುಬ್ಬರವನ್ನ ನಿಯಂತ್ರಣ ಮಾಡಲು RBI ಹತ್ರ ಒಂದು ರೆಪೋ ರೇಟ್ ಇದೆ, ರಿವರ್ಸ್ ರೆಪೋ ರೇಟ್ ಇದೆ, ತದನಂತರದಲ್ಲಿ ಬ್ಯಾಂಕ್ ರೇಟ್ ಇದೆ, MSF ಇದೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತಕ್ಕಂಥ ವಿವಿಧ ಸಲಕರಣೆಗಳು ಇದಾವೆ RBI ಹತ್ರ. ಅರ್ಥ ಆಯ್ತಾ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ತಮಗೆ ಹೇಳಿದ್ದೀನಿ. ಹಾಗಾದ್ರೆ ಈ ಹಣದುಬ್ಬರವನ್ನ ಅಳತೆ ಮಾಡೋದು ಹೇಗೆ? ಸೊ ಅಳತೆ ಮಾಡೋಕ್ಕೆ ಪ್ರಮುಖವಾಗಿ ಭಾರತದಲ್ಲಿ ಎರಡು ಏನಿದಾವೆ ಅಂದ್ರೆ ಮಾಪನಗಳಿದಾವೆ. ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ತದನಂತರದಲ್ಲಿ ಇನ್ನೊಂದು ಯಾವ್ದಾದ್ರೆ WPI ಅಂತ ಹೇಳ್ತೀವಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಇವುಗಳನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಭಾರತದಲ್ಲಿ ಹಣದುಬ್ಬರವನ್ನ ಎಷ್ಟಿದೆ ಅಂತಕ್ಕಂಥದ್ದು, ಇನ್ಫ್ಲೇಷನ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಟ್ರ್ಯಾಕ್ ಮಾಡಕ್ಕೆ ಇವೆರಡನ್ನ ಬಳಸ್ತೀವಿ. ಸೊ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ, ಡೇಟಾ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರಜಾವಾಣಿಯಲ್ಲಿ. ಸೊ ದಿಸ್ ಡೇಟಾ ಪಾಯಿಂಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಎಕ್ಸಾಮಿನೇಷನ್. ನಿಮಗೆ ಒಂದು ಜನವರಿಯಲ್ಲಿ ಎಷ್ಟು ಹಣದುಬ್ಬರ ಇತ್ತು ಅಂತ ಎಲ್ಲಿ ಕೇಳಲ್ಲ. ಸೊ ಅದ್ರ ಹಿನ್ನೆಲೆ ಇನ್ಫಾರ್ಮೇಶನ್ ಅನ್ನ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನೋಡಿ. ಇನ್ನೊಂದು ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಇದು BSc ಬಗ್ಗೆ ಇನ್ಫಾರ್ಮೇಶನ್ ಬಂದಿದೆ ಇಲ್ಲಿ. ಅರ್ಥ ಆಯ್ತಾ, ಇದು BSc ಬಗ್ಗೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. INX, ಸೆನ್ಸೆಕ್ಸ್ ಅಂತಕ್ಕಂಥದ್ದು. ಈ ವರ್ಷ ಗ್ರಾಹಕರ ದರ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರ ಸ್ಥಿರತೆ ಆಗಿಲ್ಲ. ಅಂದ್ರೆ ಆಲ್ಮೋಸ್ಟ್ ಏನಾಗಿದೆ, ಫ್ಲಕ್ಚುಯೇಷನ್ ಆಗಿದೆ ಈ ವರ್ಷನೂ ಕೂಡ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಇನ್ನು ಜನವರಿ ಚಿಲ್ಲರೆ ಹಣದುಬ್ಬರ 6.52% ಗರಿಷ್ಠ ಮಟ್ಟದಲ್ಲಿ ದಾಖಲಾಗಿತ್ತು. ಈ ವರ್ಷ 6.52 ಜನವರಿಯಲ್ಲಿತ್ತು. ತದನಂತರದಲ್ಲಿ ಸಗಟು ಹಣದುಬ್ಬರ ದೇಶದಲ್ಲಿ ನೋಡಿದಾಗ ಮಾರ್ಚ್ ತಿಂಗಳಲ್ಲಿ ಅಕ್ಟೋಬರ್ ವರೆಗೆ ಸಗಟು ಹಣದುಬ್ಬರ 0ಕ್ಕಿಂತ ಕಡಿಮೆ ಇತ್ತು. ಬಟ್ ನವೆಂಬರ್ಲಿ ಮತ್ತೇನಾಗಿದೆ, ಹೆಚ್ಚಾಗಿದೆ. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಡೇಟಾ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ನಮಗೇನಂದ್ರೆ ಈ ಒಂದು ಸಗಟು ಬೆಲೆ ಸೂಚ್ಯಾಂಕ ಮತ್ತು ಗ್ರಾಹಕ ಬೆಲೆ ಸೂಚ್ಯಾಂಕ. ಸಗಟು ಬೆಲೆ ಸೂಚ್ಯಾಂಕ ನಾವು ಏನು ಕರಿತೀವಿ, WPI ಅಂತ ಹೇಳ್ತೀವಿ. ಸೊ WPI ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂದ್ರೆ ದಟ್ ಈಸ್ ಎಕನಾಮಿಕ್ ಅಡ್ವೈಸರ್ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್, ದಟ್ ಈಸ್ CTI ಎಕ್ಸಾಮಿನೇಷನ್. ಇವೆಲ್ಲ ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಇದರ ಮೂಲ ವರ್ಷ ಎಷ್ಟಿದ್ರೆ 2011-12 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೇವಲ ಸರಕುಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಸಗಟು ಬೆಲೆ ಸೂಚ್ಯಾಂಕವನ್ನ ಲೆಕ್ಕಾಚಾರ ಮಾಡುವಾಗ ಸೇವೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ, ಸರಕುಗಳನ್ನ ಮಾತ್ರ ಪರಿಗಣಿಸಲಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಸೂಚ್ಯಾಂಕವನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಆ ಕ್ಯಾಲ್ಕುಲೇಟ್ ಮಾಡಕ ಸರಕುಗಳನ್ನ ತಗೋತೀವಿ ಅಂತ ಹೇಳಿದ್ರೆ ಸರಕುಗಳಲ್ಲಿ ವಿವಿಧ ವಿಧಗಳಿದಾವೆ. ಸೊ ಅದಕ್ಕೆ ಏನ್ ಮಾಡಿದೆ, ಸಗಟು ಬೆಲೆ ಸೂಚ್ಯಾಂಕದ ಒಂದು ಘಟಕಾಂಶಗಳಂತ ಬರುತ್ತೆ. ಇದರಲ್ಲಿ 3 ಇದಾವೆ. ಒಂದು ಪ್ರಾಥಮಿಕ ಸರಕುಗಳಂತ ಬರುತ್ತೆ, ತದನಂತರದಲ್ಲಿ ಇಂಧನ ಮತ್ತು ಶಕ್ತಿ ಅಂತ ಬರುತ್ತೆ, ಇನ್ನೊಂದು ತಯಾರಿಕಾ ವಸ್ತುಗಳು. 3 ಘಟಕಾಂಶಗಳು ಒಳಗೊಂಡಿದೆ. ಈ 3 ಘಟಕಾಂಶಗಳಲ್ಲಿ ಅತಿ ಹೆಚ್ಚು ತೂಕವನ್ನ ತಯಾರಿಕಾ ವಸ್ತುಗಳಿಗೆ ನೀಡಲಾಗಿದೆ.
ಅತಿ ಕಡಿಮೆ ತೂಕವನ್ನು ಇಂಧನ ಮತ್ತು ಶಕ್ತಿಗೆ ನೀಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರ, ಅದರಲ್ಲಿ ಎಷ್ಟು ಘಟಕಾಂಶಗಳಿದಾವೆ, ಅದರ ತೂಕ ಏನು, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರ, ಯಾವ ಮಿನಿಸ್ಟ್ರಿ ಕ್ಯಾಲ್ಕುಲೇಟ್ ಮಾಡುತ್ತೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಗ್ರಾಹಕ ಬೆಲೆ ಸೂಚ್ಯಾಂಕ, ಇದಕ್ಕೇನು ಕರಿತೀವಿ ನಾವು CPI ಅಂತ ಹೇಳ್ತೀವಿ. ಸೊ CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡೋ ಸಂಸ್ಥೆ ಯಾವುದಂದ್ರೆ ದಟ್ ಇಸ್ NSO ಅಂತ ಹೇಳ್ತೀವಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿಯಲ್ಲಿ ಬರುತ್ತೆ. ಬಹಳ ಇಂಪಾರ್ಟೆಂಟು. ಇನ್ನೊಂದು NSO ಬಗ್ಗೆ ತಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ ನೋಡಿ, ಬಹಳ ಇಂಪಾರ್ಟೆಂಟು. ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನಂದರೆ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ತದನಂತರದಲ್ಲಿ CSO ನ್ಯಾಷನಲ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇವೆರಡನ್ನ ಮರ್ಜ್ ಮಾಡಿಬಿಟ್ಟು NSO ಅಂತ ಮಾಡಿದ್ದಾರೆ. ಇದು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದರೆ ಗೊತ್ತಿರಲಿ. NSSO CSO ಎರಡೂ ಮರ್ಜ್ ಬಿಟ್ಬಿಟ್ಟು ಯಾವ ಸಂಸ್ಥೆ ಫಾರ್ಮೇಷನ್ ಮಾಡಲಾಗಿದೆ, NSO. ಪ್ರಸ್ತುತವಾಗಿ ಇದು ಏನು ಮಾಡುತ್ತಂದರೆ ನ್ಯಾಷನಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಇದೇ ಮಾಡುತ್ತೆ. ತದನಂತರದಲ್ಲಿ ಈ ಒಂದು CPI ಬಿಡುಗಡೆ ಮಾಡೋದು ಯಾವುದಂದ್ರೆ ಇದೇ ಮಾಡುತ್ತೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತಕ್ಕಂಥದ್ದು. ಇದರ 3 ವರ್ಷ 2011, 12. ತದನಂತರದಲ್ಲಿ ಸರಕುಗಳು ಮತ್ತು ಸೇವೆಗಳನ್ನು ಎರಡೂ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇದರಲ್ಲಿ ಅರ್ಥ ಆಯ್ತಾ, ಸೇವೆಗಳನ್ನು ಪರಿಗಣಿಸಲಾಗುತ್ತೆ ಮತ್ತು ಸರಕುಗಳನ್ನು ಕೂಡ ಪರಿಗಣಿಸಲಾಗುತ್ತೆ. ಇದರ ಘಟಕಾಂಶಗಳು ನೋಡ್ತಾ ಬಂದಾಗ ಆಹಾರ ಮತ್ತು ಪಾನಿ, ಅರ್ಥ ಆಯ್ತಾ, ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಹೇಳ್ತೀವಿ. ತದನಂತರದಲ್ಲಿ ಎರಡನೇದು ಯಾವುದಂದ್ರೆ ತಂಬಾಕು ಮತ್ತು ಮದ್ಯ ಅಂತ ಹೇಳ್ತೀವಿ. ಅರ್ಥ ಆಯ್ತಾ, ಟೊಬ್ಯಾಕೋ ಆ್ಯಂಡ್ ಇಂಟಾಕ್ಸಿಕೆಂಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಬಟ್ಟೆ ಮತ್ತು ಪಾದರಕ್ಷೆಗಳು ಅಂತ ಹೇಳ್ತೀವಿ, ಕ್ಲಾತ್ ಆ್ಯಂಡ್ ಫುಟ್ವೇರ್ಸ್ ಅಂತ ಹೇಳ್ತೀವಿ. ಇನ್ನು ಗೃಹ ಅಂದರೆ ಇದು ಹೌಸಿಂಗ್ ಅಂತ ಹೇಳ್ತೀವಿ. ತದನಂತರದಲ್ಲಿ ಇಂಧನ ಅಂತ ಹೇಳ್ತೀವಿ, ಫ್ಯೂಲ್ ಅಂತ ಹೇಳ್ತೀವಿ. ಇನ್ನು ಇತರೆ ಅಂದರೆ ಮಿಸ್ಲೇನಿಯಸ್. ಇವೇನಂದ್ರೆ ಇದರ ಘಟಕಾಂಶಗಳು. ಸೊ ಈ ಘಟಕಾಂಶಗಳನ್ನು ತಗೊಂಡು ಲೆಕ್ಕಾಚಾರ ಮಾಡ್ತಾರಲ್ಲ, ಸೊ ಅತಿ ಹೆಚ್ಚು ವೇಟೇಜ್ ಅನ್ನು ಎದಕ್ಕೆ ಕೊಡಲಾಗಿದೆ ಅಂದರೆ ಅತಿ ಹೆಚ್ಚು ತೂಕವನ್ನು ಆಹಾರ ಮತ್ತು ಪಾನೀಯಗಳಿಗೆ ಕೊಡಲಾಗಿದೆ, ಅತಿ ಕಡಿಮೆ ತೂಕವನ್ನು ತಂಬಾಕು ಮತ್ತು ಮದ್ಯಕ್ಕೆ ನೀಡಲಾಗಿದೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಳಲ್ಲಿ ಯಾವುದು ಆರ್ಥಿಕ ಸಮಗ್ರತೆಯ ಮೊದಲ ಹಂತವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್, ಆದ್ಯತಾ ವ್ಯಾಪಾರ ಒಪ್ಪಂದ. ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ನಿಮ್ಮ ಎಕನಾಮಿಕ್ಸ್ ದೃಷ್ಟಿಯಲ್ಲಿ. ಆಲ್ರೆಡಿ KPSC ಎಕ್ಸಾಮಿನೇಷನಲ್ಲಿ ಗ್ರೂಪ್ C ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎದರ ಮೇಲೆ ಅಂದರೆ ಎಕನಾಮಿಕ್ ಇಂಟಿಗ್ರೇಷನ್ ಬಗ್ಗೆ. ಸೊ ಎಕನಾಮಿಕ್ ಇಂಟಿಗ್ರೇಷನ್ ಬಗ್ಗೆ ನಿಮಗೆ ಪ್ರಶ್ನೆ ಯಾವ ಥರ ಕೇಳಿದಾರೆ ಅಂದರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕೊಟ್ಟಿದ್ದಾರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕೊಟ್ಟಿದ್ದಾರೆ, ಕಸ್ಟಮ್ ಯೂನಿಯನ್ ಅಂತ ಕೊಟ್ಟಿದ್ದಾರೆ, ಕಾಮನ್ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ, ಎಕನಾಮಿಕ್ ಯೂನಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ನೀವು ಡಿಸೆಂಡಿಂಗ್ ಅಥವಾ ಅಸೆಂಡಿಂಗ್ ಆರ್ಡರ್ದಲ್ಲಿ ಅದನ್ನು ಅರೇಂಜ್ ಮಾಡಿರಿ ಅಂತ ಕೇಳಿದ್ದಾರೆ ಸುಮಾರು ಬಾರಿ. ಸೊ ಬಹಳ ಇಂಪಾರ್ಟೆಂಟು. ಸೊ ಇದ್ರ ಮೇಲೆ ಇವತ್ತು ನಾನು ಯಾಕೆ ಪ್ರಶ್ನೆ ಕೇಳಿದ್ದೀನಿ ಅಂತ ಫಸ್ಟ್ ಡಿಸ್ಕಷನ್ ಮಾಡೋಣ. ಅದಾದ ಮೇಲೆ ಎಕನಾಮಿಕ್ ಇಂಟಿಗ್ರೇಷನ್ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ನೋಡಿ, ಭಾರತ ಮತ್ತು ರಷ್ಯಾ ನೇತೃತ್ವದ 5 ಸದಸ್ಯರ ಯುರೇಷಿಯನ್ ಎಕನಾಮಿಕ್ ಯೂನಿಯನ್, ಅರ್ಥ ಆಯ್ತಾ, ಇದು ಒಂದು ಎಕನಾಮಿಕ್ ಯೂನಿಯನ್. ಯಾವ ಎಕನಾಮಿಕ್ ಯೂನಿಯನ್? ಯುರೇಷಿಯನ್ ಎಕನಾಮಿಕ್ ಯೂನಿಯನ್. ಶೀಘ್ರದಲ್ಲೇ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆ ಪ್ರಾರಂಭಿಸಲು ಚಿಂತನೆ ನಡೆಸ್ತಿವೆ. ಭಾರತ ಮತ್ತು ರಷ್ಯಾ ನೇತೃತ್ವದ ಏನಂದ್ರೆ 5 ಯುರೇಷಿಯನ್ ಸದಸ್ಯರ ಒಂದು ಎಕನಾಮಿಕ್ ಯೂನಿಯನ್ ಒಂದು ಮುಕ್ತ ವ್ಯಾಪಾರ ಒಪ್ಪಂದ ಬಗ್ಗೆ ಮಾತುಕತೆ ನಡೆಸಲು ಸ್ಟಾರ್ಟ್ ಆಗ್ತಾ ಇದೆ ಅಂತ ಬಂದಿದೆ. 2015ರಲ್ಲಿ ಇದು ಜಾರಿಗೆ ಬಂದಿತ್ತು. ಯಾವುದಂದ್ರೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅಂತಕ್ಕಂಥದ್ದು. ಸೊ ಅದರ ಬಗ್ಗೆ ಡಿಸ್ಕಷನ್ ನೋಡಿ. ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅಂತಕ್ಕಂಥದ್ದು ಇದು ಪ್ರಾಥಮಿಕವಾಗಿ ಉತ್ತರ ಯುರೇಷಿಯಾದಲ್ಲಿ ಇರ್ತಕ್ಕಂಥ ದೇಶಗಳ ಒಕ್ಕೂಟವಾಗಿದೆ. ಇದರ ಒಂದು ಸಂಸ್ಥಾಪಕ ದೇಶಗಳು ಯಾವುದಾದ್ರೆ ರಷ್ಯಾ ಇದೆ, ತದನಂತರದಲ್ಲಿ ಬೆಲಾರಸ್ ಇದೆ, ಇನ್ನು ಕಜಕಿಸ್ತಾನ್ ಇದೆ, ತದನಂತರದಲ್ಲಿ ಅರ್ಮೇನಿಯಾ ಇದೆ, ಇನ್ನೊಂದು ಯಾವುದಂದ್ರೆ ಕಿರ್ಗಿಸ್ತಾನ್. ಅರ್ಥ ಆಯ್ತಾ, ಭಾರತಕ್ಕೂ ಕೂಡ ಇದರಲ್ಲಿ ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಒಂದೇನಾಗಿದೆ ಅಂದರೆ ರಷ್ಯಾದ ಚಿಂತನೆಯಾಗಿದೆ. ಸೊ ಅದಕ್ಕೋಸ್ಕರ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ಗೋಸ್ಕರ ಮಾತುಕತೆ 2020ರಲ್ಲಿ ಸ್ಟಾರ್ಟ್ ಆಗಿತ್ತು. ಬಟ್ ಅದು ಏನಂದರೆ COVID-19 ಸ್ಟಾಪ್ ಆಗಿತ್ತು. ಮತ್ತೆ ಈಗ ಏನು ಮಾಡ್ತಾ ಇದೆ, ರಷ್ಯಾ ಭಾರತಕ್ಕೆ ಈ ಒಂದು ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಪಾರ್ಟ್ ಆಗಲಿ ಅಂತಕ್ಕಂಥ ಪ್ರಪೋಸ್ ಮಾಡ್ತಾ ಇದೆ. ಇದು 2014ರಲ್ಲಿ ಈ ಸಂಸ್ಥೆ ಏನಾಗಿತ್ತು ಅಂದರೆ ರೂಪುಗೊಂಡಿತ್ತು. ಬಟ್ ಇದು ಜಾರಿಗೆ ಬಂದದ್ದು ಯಾವಾಗ ಅಂದರೆ 2015ರಲ್ಲಿ ಕಾರ್ಯಾಚರಣೆ ಪ್ರಾರಂಭ. ಇನ್ನು ಅಗ್ರಿಮೆಂಟಿಗೆ ಸೈನ್ ಆಗಿದ್ದು ಯಾವಾಗಂದ್ರೆ 2014. ಇಷ್ಟು ಗೊತ್ತಿರಲಿ. ಯುರೇಷಿಯನ್ ಎಕನಾಮಿಕ್ ಯೂನಿಯನ್, ವಿಚ್ ಆರ್ ದ ಕಂಟ್ರಿ ಪಾರ್ಟ್ ಆಫ್ ಇಟ್, ಇದು ಯಾರ ಒಂದು ಮುಂದಾಳತ್ವದಲ್ಲಿ ನಡೀತು. ಆಮೇಲೆ ಇನ್ನೊಂದೇನೆಂದರೆ ಭಾರತ ಇದು ಸದಸ್ಯ ಪಡ್ಕೊಂಡಿದೆ ಅಥವಾ ಇಲ್ಲೋ ಅಂತಕ್ಕಂಥ ಗೊತ್ತಿರಬೇಕು. ಇಂಡಿಯಾ ಇಟ್ ಇಸ್ ನಾಟ್ ಎ ಮೆಂಬರ್ ಆಫ್ ಯುರೇಷಿಯನ್ ಎಕನಾಮಿಕ್ ಯೂನಿಯನ್. ಅರ್ಥ ಆಯ್ತಾ. ಇನ್ನು ಆರ್ಥಿಕ ಸಮಗ್ರತೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ. ಇಲ್ಲಿ ಎಕನಾಮಿಕ್ ಯೂನಿಯನ್ ಅಂತ ಬಂದಿತ್ತಲ್ಲ ನೋಡ್ರಿ, ಎಕನಾಮಿಕ್ ಯೂನಿಯನ್. ಹಾಗಾದ್ರೆ ಎಕನಾಮಿಕ್ ಯೂನಿಯನ್ ಅಂದರೆ ಏನು, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು, ಸುಮಾರು ಬಾರಿ ನೀವು ನ್ಯೂಸ್ ಪೇಪರಲ್ಲಿ ಓದಿರ್ತೀರ, ಆದರೆ ನಿಮಗೆ ಅರ್ಥ ಆಗಿರಲ್ಲ. ಸೊ ನಾವು ಏನು ಮಾಡೋಣ ಅಂದರೆ ದಿಸ್ ಇಸ್ ಬ್ರಿಂಗ್ಸ್ ಅ ಬೆಸ್ಟ್ ಅಪಾರ್ಚುನಿಟಿ ಫಾರ್ ಅಸ್ ಟು ಡಿಸ್ಕಸ್. ಆರ್ಥಿಕ ಸಮಗ್ರತೆ ಅಥವಾ ನಾವೇನು ಕರಿತೀವಿ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ.
ಸೊ ಹಾಗಾದ್ರೆ ಆರ್ಥಿಕ ಸಮಗ್ರತೆ ಅಥವಾ ಎಕನಾಮಿಕ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಅಂದ್ರೆ ಏನಿಲ್ಲಿ, ಇಂಟಿಗ್ರೇಷನ್ ಅಂದ್ರೆ ಏನ್ ಮಾಡೋದಂದ್ರೆ ಜಾಯಿನ್ ಮಾಡೋದು ಅಂತ ಅರ್ಥ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಎರಡು ಕೂಡ್ಕೊಳ್ಳೋದು ಅಂತ ಅರ್ಥ. ಹಾಗಾದ್ರೆ ಯಾವ ಎರಡು ಕೂಡ್ಕೊಳ್ಳೋದು, ಏನು ಕೂಡ್ಕೊಳ್ಳೋದಂದ್ರೆ ಆರ್ಥಿಕ ಸಮಗ್ರತೆ ಅಥವಾ ಎಕನಾಮಿಕ್ ಇಂಟಿಗ್ರೇಷನ್ ಯಾವುದೇ ಒಂದು ದೇಶದ ವ್ಯಾಪಾರ, ಯಾವುದೇ ಒಂದು ದೇಶದ ವ್ಯವಹಾರ, ಯಾವುದೇ ಒಂದು ದೇಶದ ಹೂಡಿಕೆ, ಯಾವುದೇ ದೇಶದ ಒಂದು ಹಣಕಾಸು ನೀತಿ ಮುಂತಾದಗಳು ದೇಶಗಳ ನಡುವಿನ ಸಹಕಾರವಾಗಿದೆ. ಒಂದು ದೇಶದ ವ್ಯಾಪಾರ, ಒಂದು ದೇಶದ ವ್ಯವಹಾರ, ಒಂದು ದೇಶದ ಹೂಡಿಕೆ, ಒಂದು ದೇಶದ ಹಣಕಾಸು ನೀತಿಯನ್ನ ಬೇರೆ ಒಂದು ದೇಶದೊಂದಿಗೆ ಯಾವ ಥರ ನಾವು ವ್ಯವಹಾರ ಮಾಡ್ತೀವಿ, ಬೇರೆ ದೇಶದೊಂದಿಗೆ ಯಾವ ಥರ ಒಂದು ಸಹಕರಿಸ್ತೀವಿ ವ್ಯವಹಾರ, ವ್ಯಾಪಾರ, ಹೂಡಿಕೆ ಮತ್ತು ಹಣಕಾಸು ನೀತಿಗಳಲ್ಲಿ, ಅಂಥ ಸಹಕಾರವನ್ನು ಎರಡು ದೇಶಗಳು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವಿರ್ತಕ್ಕಂಥ ಈ ಸಹಕಾರವನ್ನು ನಾವೇನು ಕರಿತೀವಿ, ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ ಅಥವಾ ಆರ್ಥಿಕ ಸಮಗ್ರತೆ ಹೇಳ್ತೀವಿ. ಇದು ದೇಶದಿಂದ ದೇಶಕ್ಕೆ ಏನಾಗಿದೆ ಅಂದರೆ ಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಫ್ಕೋರ್ಸು ಆರ್ಥಿಕ ಸಮಗ್ರತೆಯಲ್ಲಿ ವಿವಿಧ ಹಂತಗಳಿವೆ. ಅರ್ಥಾತ್ ವಿವಿಧ ಹಂತಗಳನ್ನು ವಿವಿಧ ಹೆಸರುಗಳಿಂದ ಕರೀತಾರ. ಬಹಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಸೊ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇ ಹಂತ ಯಾವುದಂದ್ರೆ ಆದ್ಯತಾ ವ್ಯಾಪಾರ ಒಪ್ಪಂದ, ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇದು ಆರ್ಥಿಕ ಸಮಗ್ರತೆಯ ಎಕನಾಮಿಕ್ ಇಂಟಿಗ್ರೇಷನ್ನ ಮೊದಲ ಹಂತವಾಗಿದೆ. ಇದು ಎರಡು ಅಥವಾ ಹೆಚ್ಚು ದೇಶಗಳೊಂದಿಗೆ ಒಪ್ಪಂದವಾಗಿರುತ್ತೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳ ಮಧ್ಯದಲ್ಲಿ ಆಗಬಹುದು. ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಿಫರೆನ್ಸ್ ಅಂದ್ರೆ ಏನಂದ್ರೆ ಎಲ್ಲ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತದಲ್ಲಿ ಅಂದ್ರೆ ಸುಮಾರು ಸರಕು ಮತ್ತು ಸೇವೆಗಳನ್ನ ಆಗ್ತಿರ್ತಾವೆ, ಪ್ರೊಡಕ್ಷನ್ ಆಗ್ತಿರ್ತಾವೆ. ಸೊ ಎಲ್ಲಾ ಸರಕು ಮತ್ತು ಸೇವೆಗಳ ಮೇಲಿನ ಒಂದು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುವಂತಿಲ್ಲ. ಪ್ರಿಫರೆನ್ಸ್ ಅಂದ್ರೆ ಕೆಲವು ಸರಕು ಮತ್ತು ಸೇವೆಗಳ ಮೇಲಿನ ಒಂದು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಲಾಗುತ್ತೆ. ಸೊ ಅಫ್ಕೋರ್ಸ್ ಆ ಒಂದು ಸರಕು ಮತ್ತು ಸೇವೆಗಳ ಮೇಲಿನ ಟ್ಯಾಕ್ಸ್ ಅನ್ನ ಕಡಿಮೆ ಆದ್ರೆ ಆ ಸರಕು ಮತ್ತು ಸೇವೆಗಳ ಮೇಲಿನ ಏನಾಗುತ್ತೆ ಅಂದ್ರೆ ವ್ಯಾಪಾರ ಏನಾಗುತ್ತೆ, ಬೂಸ್ಟ್ ಆಗುತ್ತೆ ವಿತ್ ಅ ಪರ್ಟಿಕ್ಯುಲರ್ ನೇಷನ್. ಅದಾಯ್ತಾ, ಇಲ್ಲಿ ಅದೇ ಕೊಟ್ಟಿದ್ದಾರೆ. ಇಲ್ಲಿ ತೆರಿಗೆ ಪ್ರಮಾಣವನ್ನು ಕಡಿಮೆಗೊಳಿಸಿ ಸರಕು ಮತ್ತು ಸೇವೆಗಳ ವಹಿವಾಟನ್ನು ಉತ್ತೇಜನ ನೀಡಲಾಗುತ್ತೆ. ಎಲ್ಲಾ ಸರಕು ಮತ್ತು ಸೇವೆಗಳಲ್ಲ, ಸರಿ, ಕೆಲವೊಂದರಲ್ಲಿ ಮಾತ್ರ ತೆರಿಗೆ ದರ ಕಡಿಮೆ ಮಾಡೋದ್ರಿಂದ ವ್ಯಾಪಾರ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದಕ್ಕೆ ನಾವು ಕರಿತೀವಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದ ಎಕನಾಮಿಕ್ ಇಂಟಿಗ್ರೇಷನ್. ಎಕನಾಮಿಕ್ ಇಂಟಿಗ್ರೇಷನ್ ಮೊದಲ ಸ್ಟೆಪ್ ಇದು, ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಮುಕ್ತ ತೆರಿಗೆ ಒಪ್ಪಂದ ಅಂತ ಬರುತ್ತೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅರ್ಥಾತ್ ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ದಿ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ನಾವು ಹೇಳ್ತೀವಿ. ಇದು ಎರಡನೇ ಹಂತವಾಗಿದೆ. ಈ ಒಪ್ಪಂದದ ಪ್ರಕಾರ ಹಲವಾರು ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ರದ್ದು ಮಾಡಲಾಗುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಅಲ್ಲಿ ಏನು ಮಾಡಲಾಗುತ್ತೆ ಅಂದ್ರೆ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆಯನ್ನು ಕೆಲವೊಂದರಲ್ಲಿ ಮಾತ್ರ ಏನು ಮಾಡಲಾಗುತ್ತೆ, ಕಡಿಮೆ ಮಾಡಲಾಗುತ್ತೋ ಹೊರತು ಅಲ್ಲಿ ಪೂರಾ ಸೊನ್ನೆಯನ್ನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಮುಕ್ತ ತೆರಿಗೆ ಒಪ್ಪಂದದಲ್ಲಿ ಏನು ಮಾಡ್ತಾರಂದ್ರೆ ಹಲವಾರು ಸರಕು ಮತ್ತು ಸೇವೆಗಳು, ಇಲ್ಲಿ ಕೂಡ ಸಂಪೂರ್ಣವಾಗಿ ಎಲ್ಲ ಮತ್ತು ಸರಕು ಸೇವೆಗಳಲ್ಲ, ಹಲವಾರು ಸರಕು ಮತ್ತು ಸೇವೆಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಹಲವಾರದರಲ್ಲಿ ಇಲ್ಲಿ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಟ್ಯಾಕ್ಸ್ ಅನ್ನು ರದ್ದು ಮಾಡಲಾಗುತ್ತೆ, ಜೀರೋ ಮಾಡಿಬಿಡ್ತಾರೆ ಕೆಲವೊಂದರಲ್ಲಿ. ಅರ್ಥ ಆಯ್ತಾ? ಇದು ಗೊತ್ತಿರಲಿ, ಡಿಸ್ಟಿಂಕ್ಷನ್ ಎರಡಕ್ಕರ ಮಧ್ಯದಲ್ಲಿ. ನೆಕ್ಸ್ಟ್ ಮೂರನೇದು ಯಾವುದಂದ್ರೆ ಸೀಮಾ ಒಕ್ಕೂಟ ಅಂತ ಹೇಳ್ತೀವಿ. ಇದು ಮೂರನೇ ಒಂದು ಎಕನಾಮಿಕ್ ಇಂಟಿಗ್ರೇಷನ್ ಮೂರನೇ ಸ್ಟೆಪ್ ಆಗಿದೆ. ಯಾವುದು? ಸೀಮಾ ಒಕ್ಕೂಟ ಅಥವಾ ಕಸ್ಟಮ್ ಯೂನಿಯನ್ ಅಂತ ಹೇಳ್ತೀವಿ. ಇದು ಒಂದು ಇನ್ನೂ ಉನ್ನತವಾದ ಒಕ್ಕೂಟವಾಗಿದೆ. ಅಂದ್ರೆ ಕಂಪೇರಿಂಗ್ ವಿತ್ ದ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್, ಕಂಪೇರಿಂಗ್ ವಿತ್ ದ ಫ್ರೀ ಟ್ರೇಡ್ ಅಗ್ರಿಮೆಂಟ್, ದಿಸ್ ಇಸ್ ದ ಥರ್ಡ್ ಸ್ಟೇಜ್, ಇಟ್ ಇಸ್ ದ ಹೈಯೆಸ್ಟ್ ಲೆವೆಲ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಸರಕು ಮತ್ತು ಸೇವೆಗಳ ವಹಿವಾಟಿಗಿರುವ ಅಡೆತಡೆಗಳನ್ನು ತೆಗೆದು ಹಾಕಲಾಗುತ್ತೆ ಹಾಗೂ ಬೇರೊಂದು ದೇಶದೊಂದಿಗೆ ಸಹ ನಿಯಮಗಳನ್ನು ಪಾಲಿಸಲಾಗುತ್ತೆ. ಇಲ್ಲಿ ಏನು ಮಾಡಲಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಎ ಅಂತಕ್ಕಂಥ ದೇಶ, ತದನಂತರದಲ್ಲಿ ಬಿ ಅಂತಕ್ಕಂಥ ದೇಶ, ಅವುಗಳ ಮಧ್ಯದಲ್ಲಿ ಏನು ಹರ್ಡಲ್ಸ್ ಇದಾವೆ, ಟ್ಯಾಕ್ಸ್ ರಿಲೇಟೆಡ್ ಏನು ಹರ್ಡಲ್ಸ್ ಇದಾವೆ, ವ್ಯಾಪಾರಕ್ಕೆ ಏನು ತೊಂದರೆ ಆಗ್ತಾ ಇದಾವೆ, ಸೊ ಎಲ್ಲವನ್ನ ಅಬಲಿಷ್ ಮಾಡಲಾಗುತ್ತೆ. ಇನ್ನು ತದನಂತರದಲ್ಲಿ ಇವೆರಡು ದೇಶಗಳು ಬೇರೆ ದೇಶದೊಂದಿಗೆ ಏನಂದ್ರೆ ಸೇಮ್ ಪಾಲಿಸಿಯನ್ನು ಫಾಲೋ ಮಾಡ್ತಾವೆ. ಅರ್ಥ ಆಯ್ತಾ? ತಮ್ಮ ಮಧ್ಯದಲ್ಲದೆ ಪರ್ಟಿಕ್ಯುಲರ್ ಅದರ್ ನೇಷನ್ ಜೊತೆಗೆ ಏನು ಮಾಡ್ತಾವೆ ಅಂದ್ರೆ ಅವು ಎರಡಕ್ಕರ ಮಧ್ಯದಲ್ಲಿ ಏನು ಪಾಲಿಸಿ ಇದೆ ಬೇರೆ ದೇಶಕ್ಕೂ ಕೂಡ ಅದೇ ತರನಾಗಿ ಟ್ರೀಟ್ ಮಾಡ್ತಾವ. ಅಂತ ಒಂದು ಎಕನಾಮಿಕ್ ಇಂಟಿಗ್ರೇಷನ್ ಅನ್ನು ನಾವೇನು ಕರಿತೀವಿ, ಅದು ಕಸ್ಟಮ್ ಯೂನಿಯನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಯಾವುದಂದ್ರೆ ಸಾಮಾನ್ಯ ಮಾರುಕಟ್ಟೆ, ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಕಾಮನ್ ಮಾರ್ಕೆಟ್ ಅಂದ್ರೆ ಸೀಮಾ ಒಕ್ಕೂಟದ ಜೊತೆಗೆ ಕಾರ್ಮಿಕರು ಮತ್ತು ಬಂಡವಾಳ ಮುಕ್ತ ಚಲನೆಗೆ ಅವಕಾಶ ನೀಡಲಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನು ಮಾಡಲಾಗುತ್ತೆ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಎರಡು ದೇಶಗಳ ಮಧ್ಯದಲ್ಲಿರ್ತಕ್ಕಂಥ ಹರ್ಡಲ್ಸ್ಗಳು ಏನಿದಾವೆ ಅಂದ್ರೆ ಅಡಚಣೆಗಳಿದಾವೆ, ಟ್ಯಾಕ್ಸ್ ರಿಲೇಟೆಡ್ ಎಲ್ಲವನ್ನ ಅಬಲಿಷ್ ಮಾಡಲಾಗುತ್ತೆ. ಅದು ಕಸ್ಟಮ್ ಯೂನಿಯನ್ ಆಯಿತು. ಇನ್ನು ಕಸ್ಟಮ್ ಯೂನಿಯನ್ ಜೊತೆಗೆ ಕಾರ್ಮಿಕರಾಗಿರ್ಬೋದು, ಲೇಬರು ಕೂಡ ಒಂದು ದೇಶದಿಂದ ಇನ್ನೊಂದು ಫ್ರೀ ಮೂವ್ಮೆಂಟ್ ಆಗ್ಬೋದು. ತದನಂತರದಲ್ಲಿ ಬಂಡವಾಳ ಮುಕ್ತ ಚಲನೆಗೆ, ಅರ್ಥ ಆಯ್ತಾ? ಬಂಡವಾಳ ಏನಂದ್ರೆ ಕ್ಯಾಪಿಟಲ್, FDI, ತದನಂತರದಲ್ಲಿ FEI ಆರಾಮಾಗಿ ಮೂವ್ಮೆಂಟ್ ಆಗ್ಬೋದು ವಿತೌಟ್ ಗೌರ್ಮೆಂಟ್ ಪರ್ಮಿಷನ್. ಅಂತ ಒಂದು ಮಾರುಕಟ್ಟೆಯನ್ನು ನಾವೇನು ಕರಿತೀವಿ, ಸಾಮಾನ್ಯ ಮಾರುಕಟ್ಟೆ ಅಂತ ಹೇಳ್ತೀವಿ. ದಟ್ ಇಸ್ ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ.
ಇದಕ್ಕೆ ಸಿಂಪಲ್ ಆಗಿ ಕಸ್ಟಮ್ ಯೂನಿಯನ್ ಪ್ಲಸ್ ಲೇಬರ್ ಪ್ಲಸ್ ಇನ್ನೊಂದೇನಂದ್ರೆ FDA FA ಅಂತ ನಾವು ಹೇಳ್ಬೋದು. ಅಂದರೆ ಉತ್ಪಾದನಾಂಗಗಳ ಚಲನೆಗೆ ಅವಕಾಶವನ್ನ ನೀಡಲಾಗುತ್ತೆ. ಸೊ ಉತ್ಪಾದನಾಂಗಗಳ ಅಂದ್ರೆ ಇಲ್ಲಿ ಲ್ಯಾಂಡ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಎಂಟರ್ಪ್ರಿನರ್ ಆಗಿರ್ಬೋದು, ಅರ್ಥ ಇವೆಲ್ಲ ಏನಂದ್ರೆ ಕೆಲವೊಂದು ಉತ್ಪಾದನಾಂಗಗಳಿದಾವೆ. ಸೊ ಆ ಉತ್ಪಾದನಾಂಗಗಳ ಒಂದು ಫ್ರೀ ಮೂವ್ಮೆಂಟ್ಗೆ ಏನು ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಅವಕಾಶವನ್ನ ನೀಡಲಾಗುತ್ತೆ. ಇನ್ನು ಲಾಸ್ಟ್ ಯಾವ್ದಂದ್ರೆ ಆರ್ಥಿಕ ಮತ್ತು ಹಣಕಾಸು ಒಕ್ಕೂಟ ಅಂತ ಹೇಳ್ತೀವಿ. ಎಕನಾಮಿಕ್ ಅಂಡ್ ಮಾನಿಟರಿ ಯೂನಿಯನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ. ಇದು ಸಾಮಾನ್ಯ ಮಾರುಕಟ್ಟೆಯಾಗಿದ್ದು ಅರ್ಥಾಯ್ತಾ ಸದಸ್ಯ ರಾಷ್ಟ್ರಗಳೊಂದಿಗೆ ಸಾಮಾನ್ಯ ಕೋಶೀಯ ಮತ್ತು ಹಣಕಾಸು ನೀತಿಗಳು, ಸದಸ್ಯ ರಾಷ್ಟ್ರಗಳೊಂದಿಗೆ ಸೇಮ್ ಫಿಸ್ಕಲ್ ಪಾಲಿಸಿ, ಸೇಮ್ ಮಾನಿಟರಿ ಪಾಲಿಸಿ, ಅರ್ಥಾಯ್ತಾ ಮಾನಿಟರಿ ಪಾಲಿಸಿ ಮತ್ತು ಫಿಸ್ಕಲ್ ಪಾಲಿಸಿ ಸೇಮ್ ಆಗಿರುತ್ತೆ. ಅರ್ಥಾಯ್ತಾ ಎರಡು ದೇಶಗಳ ಮಧ್ಯದಲ್ಲಿ ಅಂದ್ರೆ ಎಷ್ಟು ದೇಶಗಳಿದ್ರೆ ಪಾರ್ಟ್ ಆಗಿರ್ತವೆ ಅಷ್ಟು ದೇಶಗಳ ದೇಶದಲ್ಲಿರ್ತಕ್ಕಂಥ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಸೇಮ್ ಅನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಅದಲ್ಲದೆ ಒಂದೇ ಕರೆನ್ಸಿಯನ್ನು ಹೊಂದಿರೋದು ಇದರ ಪ್ರಮುಖ ಲಕ್ಷಣ. ಸೇಮ್ ಕರೆನ್ಸಿಯನ್ನು ಅಳವಡಿಸ್ಕೊಳ್ತಾವ, ತಮ್ಮ ದೇಶದ ಕರೆನ್ಸಿ ಸೇಮ್ ಅನ್ನು ಅಳವಡಿಸ್ಕೊಳ್ತಾವ. ಫಾರ್ ಎಕ್ಸಾಂಪಲ್ ಯಾವುದಂದ್ರೆ ಯುರೋಪಿಯನ್ ಯೂನಿಯನ್ ಬೆಸ್ಟ್ ಎಕ್ಸಾಂಪಲ್. ಸೊ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿರಬೇಕು. ನಿಮಗೆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಗಿ ಒಂದರ ಕೇಳ್ಬೋದು, ಅಥವಾ ನಿಮಗೆ ಅಸೆಂಡಿಂಗ್ ಆರ್ಡರ್ದಲ್ಲಿ ಮೊದಲನೇದು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಎರಡನೇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಮೂರನೇದು ಕಸ್ಟಮ್ ಅಂತ ಹೇಳ್ತೀವಿ, ಕಸ್ಟಮ್ ಯೂನಿಯನ್ ಅಂತ ಹೇಳ್ತೀವಿ, ನಾಲ್ಕನೇದು ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ, ಇನ್ನು ಐದನೇದು ಯಾವ್ದು ಹೇಳ್ತಂದ್ರೆ ಎಕನಾಮಿಕ್ ಯೂನಿಯನ್ ಅಥವಾ ಮಾನಿಟರಿ ಯೂನಿಯನ್ ಅಂತ ಹೇಳ್ತೀವಿ. ಸೊ ಈ ತರನಾಗಿ ನಿಮಗೆ ಮೊದಲಂತ, ಎರಡಂತ, ಮೂರನಂತ, ನಾಲ್ಕಂತ ಈ ತರ ಆದ್ರೂ ಕೇಳ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ಕೇಳ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ತಲೆಯಲ್ಲಿರಲಿ. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕೆಳಗಳಲ್ಲಿ ಯಾವುದು ಹಸಿರುಮನೆ ಅನಿಲಿಗೆ ಕಾರಣವಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ನೋಡ್ರಿ, ನಿಮ್ಮ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಪ್ರಶ್ನೆ ಕೇಳಿದರೆ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂದ್ರೆ ಏನು, ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಕಾರಣವಾಗಿರ್ತಕ್ಕಂಥ ಅನಿಲಗಳು ಯಾವುವು ಅಂತಕ್ಕಂಥದ್ದು. ಸೊ ಇದ್ರಿಗೋಸ್ಕರ ನಾನು ನಮ್ಮ ಒಂದು ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋನೇ ಅದೇ ನಮ್ದು. ಅರ್ಥ ಆಯ್ತಾ? ನಾನು ಏನು ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಮಾಡಿದ ವಿಡಿಯೋ ಫಸ್ಟ್ ಅಂದ್ರೆ ಹಸಿರುಮನೆ ಪರಿಣಾಮ. ಅರ್ಥ ಆಯ್ತಾ? ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ ಯಾವುದಂದ್ರೆ ದಟ್ ಈಸ್ ಇದಕ್ಕೆ 1 ಮತ್ತು 2 ಸರಿ. ಅಂದರೆ ಮಿಥೇನು ಕೂಡ ಕಾರಣವಾಗುತ್ತೆ, ಓಜೋನು ಕೂಡ ಕಾರಣವಾಗುತ್ತೆ, ನೀರಾವಿ ಕೂಡ ಕಾರಣವಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೂಡ ಕಾರಣವಾಗುತ್ತೆ, ನೈಟ್ರಸ್ ಆಕ್ಸೈಡ್ ಕೂಡ ಕಾರಣವಾಗುತ್ತೆ. ಯಾಕಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಮ್ಮ ಪ್ರಜಾವಾಣಿಯಲ್ಲಿ ಕಾಣಿಸ್ಕೊಂಡಿದೆ ಅಂದ್ರೆ ಕಾರ್ಬನ್ ಬಾಂಬ್ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಕಾರ್ಬನ್ ಬಾಂಬ್ ಅಂದ್ರೆ ಏನು, ನಾವು ಕಾರ್ಬನ್ ಬಾಂಬ್ ಎದಕ್ಕೆ ಅಂತೀವಿ, ಈ ಕಾರ್ಬನ್ ಬಾಂಬ್ ಇಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಇದು KPSC ಎಕ್ಸಾಮಿನೇಷನ್ ಇಂದ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಡಿಸ್ಕಷನ್ ಮಾಡೋಣ. ಜಾಗತಿಕ ತಾಪಮಾನ ಏರಿಕೆಯನ್ನು ಸರಾಸರಿ 2 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸುವುದು, ಮುಂದಿನ ದಿನಗಳಲ್ಲಿ 1.5 ಡಿಗ್ರಿಗೆ ಸೆಲ್ಸಿಯಸ್ ಗುರಿಯಾಗಿ ಶ್ರಮಿಸುವುದು 2015ರ ಪ್ಯಾರಿಸ್ ಒಪ್ಪಂದದ ಗುರಿಯಾಗಿತ್ತು. ಅರ್ಥ ಆಯ್ತಾ? ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಯಾವುದಂದ್ರೆ ಪ್ಯಾರಿಸ್ ಒಪ್ಪಂದ ಅಂತ ನಾವು ಹೇಳ್ತೀವಿ. ಪ್ಯಾರಿಸ್ ಒಪ್ಪಂದದ ಪ್ರಮುಖ ಗುರಿ ಏನಂದ್ರೆ ನಾವೇನಂದ್ರೆ ಸಾಧ್ಯವಾದರೆ ಅರ್ಥ ಆಯ್ತಾ 2 ಡಿಗ್ರಿ ಸೆಲ್ಸಿಯಸ್ಗೆ ಎವರೇಜ್ ಟೆಂಪರೇಚರ್ ಅನ್ನ, ಗ್ಲೋಬಲ್ ಟೆಂಪರೇಚರ್ ಅನ್ನ ಲಿಮಿಟ್ ಮಾಡೋದು. ಇಫ್ ಸಪೋಸ್ ನಮ್ಮ ಕಡೆಯಿಂದ ಇನ್ನೂ ಪ್ರಯತ್ನ ಪಟ್ಟರೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನ ಸ್ಟಾಪ್ ಮಾಡುವ ಪ್ರಯತ್ನ ಪಡೋದು ಪ್ರಮುಖ ಉದ್ದೇಶ ಅಂದ್ರೆ ಪ್ಯಾರಿಸ್ ಒಪ್ಪಂದದಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಇದು ಪ್ಯಾರಿಸ್ ಒಪ್ಪಂದ ಬಗ್ಗೆ ಇನ್ಫಾರ್ಮೇಶನ್. ಇನ್ನು ಇಲ್ಲಿ ಇನ್ನೊಂದೇನಂದ್ರೆ ಕಾರ್ಬನ್ ಬಾಂಬ್ ಅಂದ್ರೆ ಏನಂದ್ರೆ ನಿಮಗೆ ಒಂದು ಪೈಳುವಳಿಕೆ ಇಂಧನಗಳಿಂದ ಇಲ್ಲಿ ಬಾಂಬ್ ನಿಷ್ಕ್ರಿಯಗೊಳಿಸುವ ಲೀಗೋ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಅರ್ಥ ಆಯ್ತಾ? ಸ್ವಲ್ಪ ಇಲ್ಲಿ ಎಕ್ಸ್ಚೇಂಜ್ ಆಗಿದೆ ಅನ್ಕೋತೀನಿ ಸ್ಲೈಡ್ಸ್ಗಳು. ನೋಡಲ್ಲಿ ಕಾರ್ಬನ್ ಬಾಂಬ್ ಅಂದ್ರೆ 1 ಬಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಗೆ ಕಾರಣವಾದ ತೈಲ ಅಥವಾ ಅನಿಲ ಯೋಜನೆಗಳನ್ನ ಕಾರ್ಬನ್ ಬಾಂಬ್ ಎಂದು ಹೇಳಲಾಗುತ್ತೆ. ಅರ್ಥ ಆಯ್ತಾ? ಕಾರ್ಬನ್ ಬಾಂಬ್ ಅಂದ್ರೆ 1 ಬಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಗೆ ಕಾರಣವಾಗುವ ತೈಲ ಅಥವಾ ಅನಿಲ ಯೋಜನೆಯನ್ನ ಕಾರ್ಬನ್ ಬಾಂಬ್ ಅಂತ ಹೇಳ್ತೀವಿ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಮೆರಿಕ, ರಷ್ಯಾ, ಪಶ್ಚಿಮ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಭಾರತ ಸೇರಿ ಪ್ರಪಂಚದಾದ್ಯಂತ ಸುಮಾರು 190 ಇಂಥ ಕಾರ್ಬನ್ ಬಾಂಬ್ ಯೋಜನೆಗಳನ್ನ ಗುರುತಿಸಲಾಗಿದೆ. ಅರ್ಥ ಆಯ್ತಾ? ಕಾರ್ಬನ್ ಬಾಂಬ್ ಅಂದ್ರೆ ಏನು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು ಇದು. ಇನ್ನು ನೆಕ್ಸ್ಟ್ ನಂತರದಲ್ಲಿ ಈ ಒಂದು ಕಾರ್ಬನ್ ಬಾಂಬ್ ಇಂದಾಗಿ ಪೈಳುವಳಿಕೆ ಇಂಧನಗಳಲ್ಲಿ ಉಳಿವೆ ಬಿಟ್ಟು ಅವುಗಳಲ್ಲಿ ಏನಾಗುತ್ತಂದ್ರೆ ಈ ಒಂದು ಕಾರ್ಬನ್ ಬಾಂಬ್ ಅನ್ನು ನಿಷ್ಕ್ರಿಯಗೊಳಿಸಲು ಒಂದು ಲಿಂಗೋ ಅಂತಕ್ಕಂಥ ಒಂದು ಗುಂಪನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಅದರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಜಾಗತಿಕ ತಾಪಮಾನ ಏರಿಕೆಗೆ ಹೆಚ್ಚಿಗೆ ಕೊಡುಗೆ ನೀಡುವ ಕಲ್ಲಿದ್ದಲಾಗಿರ್ಬೋದು, ತೈಲ ಆಗಿರ್ಬೋದು ಅಥವಾ ಅನಿಲ ಯೋಜನೆಗಳಂತ ಕಾರ್ಬನ್ ಬಾಂಬ್ಗಳಂತ ಗುರುತಿಸಿ ನಿಷ್ಕ್ರಿಯಗೊಳಿಸಲು ಪರಿಸರವಾದಿಗಳು, ವಕೀಲರು ಮತ್ತು ಪರಿಸರ ಕಾರ್ಯಕರ್ತರ ಗುಂಪುಗಳು ಒಂದಾಗಿ ದುಡಿಯುತ್ತಿವೆ. ಸೊ ಈ ಗುರಿಯತ್ತ ಕೆಲಸ ಮಾಡುತ್ತಿರುವ ಗುಂಪನ್ನು ಲಿವ್ ಇಟ್ ಗ್ರ್ಯಾಂಡ್ ಇನಿಷಿಯೇಟಿವ್ ಎಂದು ಕರೆಯಲಾಗುತ್ತೆ. ಲಿಂಗೋ ಅಂತ ಹೇಳ್ತೀವಿ. ಎಕ್ಸಾಮ್ ಅಲ್ಲಿ ತಮಗೆ ಕೇಳಬಹುದು. ಅರ್ಥ ಆಯ್ತಾ? ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಲಿಂಗೋ ಅಂತ ಸಂಸ್ಥೆ ಯಾವುದಕ್ಕೆ ಪರಿಶ್ರಮಿಸುತ್ತಿದೆ,
ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಇನ್ನು ನಿಮಗೇನು ಕೇಳ್ಬೋದು ಅಂದರೆ ಕಾರ್ಬನ್ ಬಾಂಬ್ ಅಂದರೆ ಏನು ಕೇಳ್ಬೋದು. ಸೊ ಕಾರ್ಬನ್ ಬಾಂಬ್ ಬಗ್ಗೆ ಹೇಳಿದ್ದೀನಿ ಮತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈಗ ಏನು ಮಾಡೋಣ ಅಂದರೆ ನಾವು ಹಸಿರು ಮನೆ ಪರಿಣಾಮ ಬಗ್ಗೆ ಡಿಸ್ಕಷನ್ ಮಾಡೋಣ. ಅರ್ಥ ಆಯ್ತಾ? ಸೊ ಬಿಕಾಸ್ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟು, ಇದರಿಂದ ಏನಾಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅರ್ಥ ಆಯ್ತಾ? ಹಸಿರು ಮನೆ ಅನಿಲಗಳಿಂದ ಭೂಮಿಯ ತಾಪಮಾನ ಹೆಚ್ಚಳವಾಗೋದನ್ನು ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹಸಿರು ಮನೆ ಅನಿಲಗಳಿದಾವೆ, ಅವುಗಳ ಮುಖಾಂತರ ಏನಾಗುತ್ತೆ ಅಂದರೆ ಭೂಮಿಯ ತಾಪಮಾನ ಏನಾಗುತ್ತೆ ಹೆಚ್ಚಾಗುತ್ತೆ. ಸೊ ಭೂಮಿಯ ತಾಪಮಾನ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ವೈರಸ್ ಇಂಪ್ಯಾಕ್ಟ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಈ ಒಂದು ಹಸಿರು ಮನೆ ಅರಣ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲಗಳು ಯಾವಿದಾವೆ ಅಂದರೆ 1 ನೀರಾವಿದೆ, 2 ಇಂಗಾಲ ಡೈಆಕ್ಸೈಡು, 3 ನೈಟ್ರಸ್ ಆಕ್ಸೈಡು, 4 ಮೀಥೇನು, 5 ಓಝೋನು. ಅರ್ಥ ಆಯ್ತಾ? ಇವಂದರೆ ಹಸಿರು ಮನೆ ಅನಿಲಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲಗಳು. ಅರ್ಥ ಆಯ್ತಾ? ಹಸಿರು ಮನೆ ಪರಿಣಾಮಕ್ಕೆ ಇವುಗಳಲ್ಲಿ ಅತ್ಯಂತ ಹಾನಿಕಾರಕ ಯಾವುದು ಅಂದರೆ ನೀರಾವಿ. ಇಂಪಾರ್ಟೆಂಟ್. ವಾಟ್ ಈಸ್ ಗ್ರೀನ್ ಹೌಸ್ ಗ್ಯಾಸ್, ಹೌ ಇಟ್ ಇಂಪ್ಯಾಕ್ಟ್ಸ್ ಅಂತಕ್ಕಂಥದ್ದು ತಮಗೆ ಹೇಳಿದ್ದೀನಿ. ಮತ್ತು ಕಾರಣವಾಗಿರ್ತಕ್ಕಂಥ ಅನಿಲಗಳು ಯಾವ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ತಮಗೆ ನೀಡಿದ್ದೀನಿ. ಇನ್ನು ನಿಮಗೇನಂದರೆ ಹಸಿರು ಮನೆ ಪರಿಣಾಮವು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತೆ. ಅರ್ಥ ಆಯ್ತಾ? ಇದು ಏನಾಗುತ್ತೆ ಅಂದರೆ ಜಾಗತಿಕ ತಾಪಮಾನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅದರ ಜಾಗತಿಕ ತಾಪಮಾನದಿಂದ ಉಂಟಾಗುವ ಪರಿಣಾಮಗಳೇನು? ಸಿಂಪಲ್ ಆಗಿ ಹಸಿರು ಮನೆ ಪರಿಣಾಮ, ಹಸಿರು ಮನೆ ಪರಿಣಾಮದಿಂದ ಜಾಗತಿಕ ತಾಪಮಾನ, ಜಾಗತಿಕ ತಾಪಮಾನದಿಂದ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ? ಹಿಮ ನದಿ ಕರಗುತ್ತೆ. ಅರ್ಥ ಆಯ್ತಾ? ಹಿಮ ನದಿಗಳು ಕರಗಿ ಹೋಗ್ಬಿಡ್ತಾವ. ಸಮುದ್ರ ನೀರಿನ ಮಟ್ಟ ಏನಾಗುತ್ತೆ ಹೆಚ್ಚಳವಾಗುತ್ತೆ. ಪ್ರವಾಹ ಮತ್ತು ಶಾಖ ತರಂಗಗಳು ಏನಾಗುತ್ತೆ ಹೆಚ್ಚಾಗುತ್ತೆ. ಸಮುದ್ರದಲ್ಲಿ ಸೋಪೋಷಕಗಳು ಏನಾಗುತ್ತೆ ಅಂದ್ರೆ ಸಾಯ್ತಾವ, ಅಲ್ಲಿರ್ತಕ್ಕಂಥ ಒಂದು ಪ್ರೊಡ್ಯೂಸರ್ಗಳು ಏನಿರ್ತಾವ. ಇನ್ನು ರೋಗಗಳು ಏನಾಗ್ತಿರ್ತಾವ ಹೆಚ್ಚಾಗ್ತವೆ. ಇನ್ನು ಅಡ್ವರ್ಸ್ ಇಂಪ್ಯಾಕ್ಟ್ ಮುಂತಾದಗಳು ಏನಾಗುತ್ತೆ ಅಂದರೆ ಈ ಜಾಗತಿಕ ತಾಪಮಾನದಿಂದ ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ಹಸಿರು ಮನೆ ಪರಿಣಾಮನ ಟ್ಯಾಕಲ್ ಮಾಡೋಗೋಸ್ಕರ, ಗ್ಲೋಬಲ್ ವಾರ್ಮಿಂಗನ್ನು ತಡೆಯೋಗೋಸ್ಕರ ನಾವು ಯಾವ ಥರ ಒಂದು ನಾನ್ ರಿನ್ಯೂಬಲ್ ಎನರ್ಜಿಯಿಂದ ರಿನ್ಯೂಬಲ್ ಎನರ್ಜಿಗೆ ಸ್ವಿಚ್ ಆಗ್ತಾ ಇದೀವಿ. ನಮ್ಮ ಪ್ರದರ್ಶನ ಏನು ಅಂತಕ್ಕಂಥ ಇಲ್ಲಿ ನೋಡಿ. ಇಲ್ಲಿ ಅಂದರೆ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯ ಸೂಚ್ಯಾಂಕದಲ್ಲಿ ಭಾರತ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಕಳೆದ ಬಾರಿಗಿಂತ 1 ಸ್ಥಾನ ಸುಧಾರಣೆ ಕಂಡಿದೆ. ಇದನ್ನು ಕೂಡ ಗೊತ್ತಿರಲಿ ನಿಮ್ಗೆ. ಈಗಾಗಲೇ ನಾನು ಹೇಳಿದ್ದೀನಿ ಕ್ಲೈಮೇಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರ ಬಗ್ಗೆ, ಅರ್ಥ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತಕ್ಕಂಥದ್ರ ಬಗ್ಗೆ. ಸೊ ಭಾರತ 7ನೇ ಸ್ಥಾನ, ಜರ್ಮನಿ 14ನೇ ಸ್ಥಾನ ಮತ್ತು ಐರೋಪ್ಯ ಒಕ್ಕೂಟ 16ನೇ ಸ್ಥಾನ ಪಡೆದಿದ್ದು ಕೇವಲ 3 G20 ದೇಶಗಳು ಮಾತ್ರ ಇದರಲ್ಲಿ 2024ರಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿವೆ. 2024ರಲ್ಲಿ ಇಷ್ಟು ದೇಶಗಳು ಮಾತ್ರ, ಜರ್ಮನಿ, ಐರೋಪ್ಯ ಒಕ್ಕೂಟ ಮತ್ತು ಭಾರತ ಇಂಥ ಸ್ಥಾನಮಾನವನ್ನು ಗಳಿಸಿರ್ತಕ್ಕಂಥ G20 ದೇಶಗಳಲ್ಲಿ ಮಾತ್ರ ಇದ್ದಾವೆ. ಆಯ್ತಾ? ಭಾರತ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. 1 ಸ್ಥಾನ ಏನಾಗಿದೆ ಇನ್ಕ್ರೀಸ್ ಆಗಿದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ. ಅರ್ಥಾತ್ ಇದು ಭಾರತ ಸಾಧನೆ ಆಯಿತು. ಕಾರ್ಬನ್ ಬಾಂಬ್ ಅಂದ್ರೆ ಏನಾಯಿತು, ಹಸಿರು ಮನೆ ಪರಿಣಾಮ ಅಂದ್ರೇನು, ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಅದರಿಂದ ಇಂಪ್ಯಾಕ್ಟ್ ಆಗ್ತಕ್ಕಂಥ ಪರಿಣಾಮಗಳೇನು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಯಾವ ದೇಶವು ಪತಾ 2 ರಾಕೆಟ್ ಯಶಸ್ವಿಯಾಗಿ ಹಾರಾಟ ನಡೆಸಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಪಾಕಿಸ್ತಾನ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿ ನ್ಯೂಸ್ ಕಾಂಟೆಕ್ಸ್ಟ್ ತಮಗೆ ಗೊತ್ತಿರಲಿ. ಪಾಕಿಸ್ತಾನದ ಒಂದು ಮಿಲಿಟರಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಪತಾ 2 ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದೆ. ಈ ಪಾಕಿಸ್ತಾನವು 2024ರಲ್ಲಿ ಪತಾ 1 ಉಡಾವಣೆ ಮಾಡಿತ್ತು. ಈಗ ಪತಾ 2 ಉಡಾವಣೆ ಮಾಡಿದೆ. ಸೊ ಇದು ಏನಂದ್ರೆ ಮಿಲಿಟರಿಯ ಒಂದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಇದೊಂದು ಪತಾ ಅಂತಕ್ಕಂಥದ್ದು. ಇಟ್ ಇಸ್ ಒನ್ ಆಫ್ ದಿ ರಾಕೆಟ್ ಸಿಸ್ಟಮ್. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಪಿಫೋಸ್ 1 ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೊಂದು ಕ್ಷುದ್ರ ಗ್ರಹ ಅಂತ ನಾವು ಹೇಳ್ತೀವಿ. ಇಟ್ ಇಸ್ ಒನ್ ಆಫ್ ದಿ ಆಸ್ಟ್ರಾಯ್ಡ್. ಹಾಗಾದ್ರೆ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ, ಕ್ಷುದ್ರ ಗ್ರಹ ಅಪಿಫೋಸ್ ಅನ್ನ ಅಧ್ಯಯನ ಮಾಡಲು ನಾಸಾವು ಒಸಿರಿಕ್ಸ್ ಎಪೆಕ್ಸ್ ಅನ್ನ ಪ್ರಾರಂಭಿಸಿದೆ. ಅರ್ಥ ಆಯ್ತಾ? ನಾಸಾ ಏನ್ ಮಾಡಿದೆ ಅಂದ್ರೆ ಈ ಅಪಿಫೋಸ್ ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹವನ್ನು ಅಧ್ಯಯನ ಮಾಡಲು, ಈ ಅಸ್ಟ್ರಾಯ್ಡ್ ಅನ್ನ ಸ್ಟಡಿ ಮಾಡಲು ಒಂದು ಮಿಷನ್ ಅನ್ನ ಸಜ್ಜು ಮಾಡಿಕೊಂಡಿದೆ. ಯಾವುದಂದ್ರೆ ಒಸಿರಿಕ್ಸ್ ಎಪೆಕ್ಸ್ ಅಂತಕ್ಕಂಥದ್ದು. ಇದೇನು ಹೊಸದಲ್ಲ, ಆದರೆ ಹಳೆಯದೇ. ಅದಾಗಿ ನಾನು ಅಂತ ಇದ್ದೇನೆ ಯಾಕಂತ ಇದ್ದೇನೆಂದ್ರೆ ಒಸಿರಿಕ್ಸ್ ರೆಕ್ಸ್ ಅಂತಕ್ಕಂಥದ್ದು ಈಗಾಗಲೇ ಏನು ಮಾಡಿದೆ ಉಡಾವಣೆ ಮಾಡಲಾಗಿದೆ. ಈ ಒಸಿರಿಕ್ಸ್ ರೆಕ್ಸ್ ಅನ್ನ ಏನು ಮಾಡಲಾಗ್ತಾ ಇದೆ ಅಂದ್ರೆ ಒಸಿರಿಕ್ಸ್ ಎಪೆಕ್ಸ್ ಎಂದು ಮರುನಾಮಕರಣ ಮಾಡಿದೆ. ಹಾಗಾದ್ರೆ ಯಾಕೆ ಅದನ್ನ ಮರುನಾಮಕ ಮಾಡಿದೆ? ಇಲ್ಲಿ ಒಸಿರಿಕ್ಸ್ ರೆಕ್ಸ್ ಅಂದ್ರೆ ಏನು, ಒಸಿರಿಕ್ಸ್ ಎಪೆಕ್ಸ್ ಅಂದ್ರೆ ಏನು ನೋಡಿ. ಒಸಿರಿಕ್ಸ್ ರೆಕ್ಸ್ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಇದು ಬೆನ್ನು ಒಂದು ಆಸ್ಟ್ರಾಯ್ಡ್ ಒಂದು ಸ್ಯಾಂಪಲ್ಸ್ ಅನ್ನ ಭಾರತಕ್ಕಲ್ಲ ಮರಳಿ ಭೂಮಿಗೆ ತರೋದು ಈ ನಾಸಾದ ಒಂದು ಉದ್ದೇಶ ಆಗಿತ್ತು. ಆ ಬೆನ್ನು ಒಂದು ಆಸ್ಟ್ರಾಯ್ಡ್ ಇಂದ ಇದು ತಗೊಂಡು ಬಂದಿತ್ತು. ಸೊ ಅದರ ಒಂದು ಕಾರ್ಯ ಮುಗಿದೋದಿದೆ. ಸೊ ಅದಕ್ಕೆ ಏನು ಮಾಡಿದೆ ಅಂದ್ರೆ ಒಸಿರಿಕ್ಸ್ ರೆಕ್ಸ್ ಅನ್ನ ಒಸಿರಿಕ್ಸ್ ಎಪೆಕ್ಸ್ ಅಂತ ಹೆಸರಿಡಲಾಗಿದೆ. ಯಾಕೆ ಎಪೆಕ್ಸ್ ಅಂದ್ರೆ ಇಲ್ಲಿ ಅಫಿಫೋಸ್ ಎಕ್ಸ್ಪ್ಲೋರರ್ ಅಂತ ಹೇಳ್ತೀವಿ. ಈ ಒಂದು ಕ್ಷುದ್ರಗ್ರಹದ ಒಂದು ಅಧ್ಯಯನಕ್ಕೆ ಇದನ್ನ ಬಳಸ್ತಾ ಇದ್ದಾರೆ. ಇದು ಸೆಪ್ಟೆಂಬರ್ನಲ್ಲಿ ಬೆನ್ನುವಿನಿಂದ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬಂದಿದೆ. ಯಾವುದು ಒಸಿರಿಕ್ಸ್ ರೆಕ್ಸ್ ಅಂತ ಈಗಾಗಲೇ. ಅದಕ್ಕೆ ಏನು ಮಾಡಿದರೆ ಮರುನಾಮಕರಣ ಮಾಡಿದರೆ ಒಸಿರಿಕ್ಸ್ ಎಪೆಕ್ಸ್ ಮಿಷನ್ ಅಂತಕ್ಕಂಥದ್ದು
ಅದು ಅಫಿಫೋ ಶುದ್ರಗ್ರಹ ಒಂದು ಸ್ಯಾಂಪಲ್ ಮತ್ತು ಅದರ ಬಗ್ಗೆ ಸ್ಟಡಿ ಮಾಡುತ್ತೆ. ಅರ್ಥ ಆಯ್ತಾ? ಇಲ್ಲಿ ಒಸಿರಿಕ್ಸ್ ರೆಕ್ಸ್ ಅಂದ್ರೆ ಏನಂದ್ರೆ ಆರಿಜಿನ್, ಸ್ಪೆಕ್ಟ್ರಲ್ ಇಂಟಿಗ್ರೇಷನ್, ರಿಸೋರ್ಸ್ ಐಡೆಂಟಿಫಿಕೇಶನ್, ಸೆಕ್ಯೂರಿಟಿ, ರೆಗೋಲಿಥಿಕ್ ಎಕ್ಸ್ಪ್ಲೋರರ್ ಅಂತ ಹೇಳ್ತೀವಿ. ಇದು ರಿಲೇಟೆಡ್ ಬೆನ್ನು ಅಂತಕ್ಕಂಥ ಶುದ್ರಗ್ರಹ ಸ್ಟಡಿಗೆ ಇದನ್ನು ಕಳಿಸಲಾಗಿತ್ತು. ಇಂಪಾರ್ಟೆಂಟ್. ಇನ್ನು ಒಸಿರಿಕ್ಸ್ ಎಪೆಕ್ಸ್ ಅಂತಕ್ಕಂಥದ್ದು ಸೇಮ್ ಇನ್ಫಾರ್ಮೇಶನ್, ಒರಿಜಿನ್, ಸ್ಪೆಕ್ಟ್ರಲ್ ಐಡೆಂಟಿಫಿಕೇಶನ್, ರಿಸೋರ್ಸ್ ಐಡೆಂಟಿಫಿಕೇಶನ್, ಸೆಕ್ಯೂರಿಟಿ ಅಂತಕ್ಕಂಥದ್ದು. ಬಟ್ ಇಲ್ಲಿ ಅಫಿಫೋಸ್ ಎಕ್ಸ್ಪ್ಲೋರರ್ ಇದೆ, ಇದು ರೆಗೋಲಿಥಿಕ್ ಎಕ್ಸ್ಪ್ಲೋರರ್ ಇದೆ. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ತಿರ್ತಾರ. ರೆಗೋಲಿಥಿಕ್ ಎಕ್ಸ್ಪ್ಲೋರೇಷನ್ ಇಸ್ ರಿಲೇಟೆಡ್ ಟು ದ ಬೆನ್ನು ಅಂತಕ್ಕಂಥ ಶುದ್ರಗ್ರಹ ಸ್ಟಡಿಗೆ. ಅಫಿಫೋಸ್ ಎಕ್ಸ್ಪ್ಲೋರರ್ ನೇಮೇ ಹೇಳುವಂತೆ ಅಫಿಫೋಸ್ ಶುದ್ರಗ್ರಹದ ಒಂದು ಅಧ್ಯಯನಕ್ಕೆ ಇದನ್ನು ಕಳಿಸಲಾಗ್ತಾ ಇದೆ. ಭೂಮಿಯ ಸಮೀಪದಲ್ಲಿರುವ ಕ್ಷುದ್ರಗ್ರಹ ಯಾವುದಂದ್ರೆ ಅಫಿಫೋಸ್ ಅಂತಕ್ಕಂಥದನ್ನ ಅಧ್ಯಯನ ಮಾಡಲು ಹೊರಟಿರುವ ಕಾರಣ ಈಗ ಇದನ್ನು ಒಸಿರಿಕ್ಸ್ ಎಫೆಕ್ಸ್ ಎಂದು ಹೆಸರಿಡಲಾಗಿದೆ. ಅರ್ಥ ಆಯ್ತಾ? ಒಸಿರಿಕ್ಸ್ ರೆಕ್ಸ್ ಅನ್ನ ಒಸಿರಿಕ್ಸ್ ಅಫೆಕ್ಸ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಯಾಕೆ ಮಾಡಿದೆ ಅಂದ್ರೆ ಈ ಒಂದು ಕ್ಷುದ್ರಗ್ರಹವನ್ನು ಅಧ್ಯಯನ ಮಾಡಕ್ಕೆ ಅದೇ ಮಿಷನ್ ಅನ್ನ ಕಳಿಸ್ತಾ ಇದೆ. ಅಫಿಫೋಸ್ 2029ರಲ್ಲಿ ಭೂಮಿ ಹತ್ತಿರ ಹಾರುವ ನಿರೀಕ್ಷೆ ಇದೆ. ಅಂದ್ರೆ ಭೂಮಿಗೆ ಏನಂದ್ರೆ ಈ ಅಫಿಫೋಸ್ ಅಂತಕ್ಕಂಥದ್ದು 2029ಕ್ಕೆ ಭೂಮಿಗೆ ಸಮೀಪ ಬರುತ್ತೆ. ಸೊ ಭೂಮಿಗೆ ಸಮೀಪ ಏನಾದರೂ ಬಂದ್ರೆ ಅಂತ ಒಂದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಅಂತ ಘಟನೆ ಆಗುತ್ತೆ. ಇದು ಭೂಮಿಗೆ ಸಮೀಪ ಬಂದ ಒಂದು ಕ್ಷುದ್ರಗ್ರಹ ಅಂತಕ್ಕಂಥದ್ದು ಫಸ್ಟ್ ಟೈಮ್ ಅಷ್ಟು ಸಮೀಪ ಬಂದಿದ್ದು. ಇದು ಒಂದು ಐತಿಹಾಸಿಕ ಉದ್ಯಮಾನವಾಗಲಿದೆ. ಇದು 2029ಕ್ಕೆ ಭೂಮಿಯ ಒಂದು ಇಷ್ಟು ಮೈಲ್ನಷ್ಟು ಸಮೀಪ ಬರುವ ಒಂದು ನಿರೀಕ್ಷೆ ಇದೆ. ಅರ್ಥ ಆಯ್ತಾ? ಇದರಲ್ಲಿ ಎಷ್ಟಂದ್ರೆ ಬಿಡಿ 10, 100,000, 10,000, 20,000 ಮೈಲಷ್ಟು ಸಮೀಪ ಬರುತ್ತೆ. ಆ ಸಂದರ್ಭದಲ್ಲಿ ಏನಂದ್ರೆ ಈ ಒಂದು ಮಿಷನ್ ಏನ್ ಮಾಡುತ್ತೆ, ಸೈಂಟಿಫಿಕ್ ದೃಶ್ಯವನ್ನ ಹಿಡಿದು ಅದ್ರ ಬಗ್ಗೆ ಸ್ಟಡಿ ಮಾಡುತ್ತೆ. ಈ ಮಿಷನ್ ಇದರ ಸದುಪಯೋಗ ಪಡೆದುಕೊಂಡು ವೈಜ್ಞಾನಿಕ ಅಧ್ಯಯನ ಮಾಡಲಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ. 2029 ಗೊತ್ತಿರಲಿ, ಅಫಿಫೋಸ್ ಬಗ್ಗೆ ಗೊತ್ತಿರಲಿ, ಆಮೇಲೆ ಒಸಿರಿಕ್ಸ್ ರೆಕ್ಸ್ ಬಗ್ಗೆ ಗೊತ್ತಿರಲಿ, ಒಸಿರಿಕ್ಸ್ ಅಪೆಕ್ಸ್ ಬಗ್ಗೆ ಗೊತ್ತಿರಲಿ, ಆಮೇಲೆ ಅಫಿಫೋಸ್ ಅಂದ್ರೆ ಏನು, ಬೆನ್ನು ಅಂದ್ರೆ ಏನು, ಬೆನ್ನುಗೂ ಸಂಬಂಧಪಟ್ಟದ್ದು ಯಾವುದು, ಅಫಿಫೋಸ್ಗೆ ಸಂಬಂಧಪಟ್ಟದ್ದು ಯಾವುದು, ಯಾವ ಒಂದು ಸಂಸ್ಥೆ ಇದನ್ನು ಕೈಗೊಂಡಿದೆ ಅಂತಕ್ಕಂಥ ಮಾಹಿತಿ ತಮ್ಮ ತಲೆಯಲ್ಲಿ ಸ್ಪಷ್ಟತೆ ಇರಬೇಕು. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನೋಡೋಕ್ಕಿಂತ ಮುಂಚಿತವಾಗಿ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದ ಒಂದು ವಿಸ್ತೃತ ರೂಪವಾಗಿದೆ. ಇದು ಸ್ಥಾಪನೆಯಾಗಿದ್ದು 1958ರಲ್ಲಿ. ಇದಂದ್ರೆ ನಾಗರಿಕ ಬಾಹ್ಯಾಕಾಶ ಕಾರ್ಯಕ್ರಮ, ಏರೋನಾಟಿಕ್ಸ್ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಂಶೋಧನೆಗೆ ಜವಾಬ್ದಾರಿಯಾಗಿರುವ ಯುಎಸ್ನ ಫೆಡರಲ್ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಇದು ಸ್ಥಾಪನೆಯಾಗಿದ್ದು ವಾಷಿಂಗ್ಟನ್ DC ಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಎಷ್ಟರಲ್ಲಿ? 1958ರಲ್ಲಿ. ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ, ಇತ್ತೀಚೆಗೆ ನಿಧನ ಹೊಂದಿದ ನಟ ವಿಜಯಕಾಂತ್ ಯಾವ ರಾಜ್ಯದವರಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ತಮಿಳುನಾಡಿದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ತಮಿಳುನಾಡು ನಟ ಮತ್ತು ದೇಶೀಯ ಒಂದು ಮಾರ್ಪುಕ್ ದ್ರಾವಿಡ ಕಳಗಂ DMDK ಒಂದು ಸಂಸ್ಥಾಪಕ ವಿಜಯಕಾಂತ್ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ನಿಧನರಾಗಿದ್ದಾರೆ. DMTಗೆ ಒಂದು ಪಕ್ಷದ ಸಂಸ್ಥಾಪಕರಿರ್ತಕ್ಕಂಥ ವಿಜಯಕಾಂತ್ ಅವರು ಇತ್ತೀಚೆಗೆ ಏನಾದ್ರೆ ನಿಧನವಾಗಿದ್ದಾರೆ. ಇವರು ನಟನು ಕೂಡ ಆಗಿದ್ರು. ಇವರು ತಮಿಳು ನಟ ಅಂತಕ್ಕಂಥದ್ದು ಗೊತ್ತಿರಬೇಕು. ವಿಜಯಕಾಂತ್ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಇವರು 1952ರಲ್ಲಿ ಜನನವಾಗುತ್ತೆ. 1979ರಲ್ಲಿ ತಮಿಳು ಚಿತ್ರರಂಗದಲ್ಲಿ ನಟರಾಗಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಾರಂಭಿಸಿದರು. 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ನೋಡಿ ಇವರು. ಯಾರು? ವಿಜಯಕಾಂತ್ ಅಂತಕ್ಕಂಥವ್ರು ಒಂಥರ ವಿಷ್ಣುವರ್ಧನ್ ಇದ್ದಂಗೆ ಇವರು. ವಿಜಯಕಾಂತ್ ಅವರು 2000ರಲ್ಲಿ DMDK ಸ್ಥಾಪಿಸುವ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ಇವರಿಗೆ ಸಂದ ಗೌರವಗಳು ಯಾವುದಂದ್ರೆ 2001ರಲ್ಲಿ ಭಾರತ ಸರ್ಕಾರ ದೇಶಭಕ್ತಿಯನ್ನು ಉತ್ತೇಜಿಸಕ್ಕಾಗಿ ಅವರಿಗೆ ಭಾರತ ಸರ್ಕಾರದಿಂದ ಅತ್ಯುನ್ನತ ಭಾರತೀಯ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟು. ಇನ್ನು ತಮಿಳುನಾಡು ಸರ್ಕಾರ 2001ರಲ್ಲಿ ಅವರಿಗೆ ಕಲೈ ಮಾಮಣಿ ಪ್ರಶಸ್ತಿ ನೀಡಿ ಗೌರವಿಸಿತು. ವಿಜಯಕಾಂತ್ ಅವರು 1987ರಲ್ಲಿ ಅಮ್ಮನ ಕೊಯ್ಲು ಕಿಜಿಕ್ಕಾಯಲೆ ಚಿತ್ರಕ್ಕಾಗಿ ಫಿಲ್ಮ್ ಫೇರ್ ಸೌತ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇಷ್ಟು ಸಣ್ಣ ಪುಟ್ಟ ಮಾಹಿತಿ ಇವರ ಬಗ್ಗೆ ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಒಳ್ಳೆ ಅನ್ಸದೆ. ಮೊದಲನೇ ಪ್ರಶ್ನೆ, ಭಾರತ ಮೊದಲ ಹಿಮಾಲಯನ್ ಏರ್ ಸಫಾರಿ ಭಾರತ ಮತ್ತು ಯಾವ ರಾಜ್ಯದಿಂದ ಇತ್ತೀಚೆಗೆ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಅಂದರೆ ಭಾರತ ಮೊದಲ ಹಿಮಾಲಯನ್ ಏರ್ ಸಫಾರಿ ಭಾರತ ಯಾವ ರಾಜ್ಯದಿಂದ ಇತ್ತೀಚೆಗೆ ಇದು ಪ್ರಾರಂಭಿಸಲಾಯಿತು ಅಂದರೆ ದಟ್ ಇಸ್ ಉತ್ತರಾಖಂಡ್. 2022ರ ಮಧ್ಯದಲ್ಲಿ ನಿರ್ಬಂಧಿತ ವರ್ಗಕ್ಕೆ ಸೇರಿಸಲಾದ ಯಾವ ವಸ್ತುವಿನ ರಫ್ತಿನ ಮೇಲೆ ತೆರಿಗೆ ಪರಿಹಾರ ಯೋಜನೆಗಳನ್ನು ಪುನರುಜ್ಜೀವನಗೊಳಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಕ್ಕರೆ. ಫೇಮ್ ಇಂಡಿಯಾ ಸ್ಕೀಮ್ ಅನ್ನು ನಿರ್ವಹಿಸಲು ಜವಾಬ್ದಾರಿಯನ್ನ ಯಾವ ಭಾರತೀಯ ಸಚಿವಾಲಯ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಭಾರೀ ಕೈಗಾರಿಕೆಗಳ ಸಚಿವಾಲಯ. ಯಾವ ಆಟಗಾರ ಇತ್ತೀಚೆಗೆ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ 2023 ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಮ್ಮು ರಾಜು ಗುಕೇಶ್ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಉತ್ತರ ಪ್ರದೇಶವು ಯಾವ 2 ಜಿಲ್ಲೆಗಳ ನಡುವೆ ರಾಜ್ಯದ ಮೊದಲ ಅಂತರ್ ಜಿಲ್ಲಾ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಉದ್ಘಾಟಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ರಾ ಮತ್ತು ಮಥುರಾ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.